ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಕಳೆದ ಒಂದು ವರ್ಷದ ಟಾಪ್ ಮೋಸ್ಟ್ 100 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ, ಸರಿನಾ. ಸೊ ಈ ಸೆಷನ್ 1ರಲ್ಲಿ ನಾವು ಏನಿಲ್ಲ ಅಂತಂದ್ರು 101 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ನಾವು ತಿಳ್ಕೊಂಡಿದ್ವಿ, ಸರಿನಾ. ಸೊ ಉಳಿದಿರ್ತಕ್ಕಂಥ 99 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ನಿಮಗೆ ಮೊದಲೇ ಹೇಳಿದ್ದೆ ನಾನು 200 ಲಾಸ್ಟ್ ಜೂನಿಂದ ಈ ವರ್ಷದ ಜುಲೈವರೆಗೆ ಆಗಿರ್ತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳ 200 ಫಿಲ್ಟರ್ಡ್ ಕ್ವಶನ್ಗಳನ್ನು ನಿಮಗೆ ತಂದು ಕೊಡ್ತೀನಿ ಅಂತ, ಸರಿನಾ. ಸೊ ಇದು ಎರಡನೇ ಸೆಷನ್ ಆಗಿರುತ್ತೆ ಆ್ಯಂಡ್ ದೆನ್ ಫೈನಲ್ ಸೆಷನ್ ಆಗಿರುತ್ತೆ. ಮುಂಬರ್ತಕ್ಕಂಥ ಈ SSC CGL CHSL ಮತ್ತು ಈ MTS ಅವರಿಗೆ ಮತ್ತು ಈಗ ನೆಕ್ಸ್ಟ್ ಏನು ಬರೀತೀರಲ್ವಾ ಡಿ ಗ್ರೂಪ್ ಅವರಿಗೆ, ಮತ್ತು ಇವಾಗ ಇನ್ನೂ ಸ್ವಲ್ಪ ಉಳಿದಿದ್ದಾವೆ, ಇನ್ನೂ ಕೆಲವೊಂದು ಶಿಫ್ಟ್ ಉಳಿದಿದ್ದಾವೆ NTPC ಎಕ್ಸಾಮ್ ಅವರಿಗೆ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ, ಸರಿನಾ. ಬಟ್ ನೆಕ್ಸ್ಟ್ ಇದು ಆದ ನಂತರ ಏನು MTS ಆದ ನಂತರ ಮತ್ತೆ ಅವ್ರದ್ದು ಎಕ್ಸಾಮ್ ಇದೆ ಅಲ್ವಾ. ಸೊ ಅವರಿಗೆಲ್ಲರಿಗೂ ಕೂಡ ಮತ್ತೆ ಬೇರೆ ಒಂದು ಸೀರೀಸ್ಗಳನ್ನು ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ನಿಮಗೆ ಕ್ಲಾಸ್ನ ಮಾಡಿಕೊಟ್ಟಿರ್ತೀನಿ, ಸರಿನಾ. ಸೊ ಇನ್ನೂ ನಿಮಗೆ ಹೇಳೋದಾದರೆ ಲಾಸ್ಟ್ 2 ವೀಕ್ ಬ್ಯಾಕ್ ನಿಮಗೆ ಲಾಸ್ಟ್ 6 ಮಂತ್ ಕರೆಂಟ್ ಅಫೇರ್ಸ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಅಲ್ಲಿಂದ ನಿಮಗೆ 120 ಕ್ವಶನ್ ಮಾಡಿದ್ವಿ ಅಲ್ಲಿ, ಸರಿನಾ. ಸೊ ಅಲ್ಲಿ ನಿಮಗೆ ಮಿನಿಮಮ್ ಒಂದು 40 ಕ್ವಶನ್ಗಳು ಬೇರೆ ಬೇರೆ ಶಿಫ್ಟಲ್ಲಿ NTPC ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದ್ದಾವೆ. ಮೀನ್ಸ್ ಆ ಒಂದು ಸ್ಟೇಷನ್ ಏನಿದೆಯಲ್ಲ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ನಿಮ್ಮ ಎಕ್ಸಾಮ್ 2 ದಿನ ಹಿಂದೆ ಇರೋಕ್ಕಿಂತ ಮುಂಚೆ 2 ದಿನ ಏನಿರುತ್ತಲ್ವ ಅವಾಗ ನೀವು ಒಂದು ಸರಿ ಇದೆ ಎಲ್ಲವೂ ಕೂಡ 2x ಅಲ್ಲಿ ಇಟ್ಕೊಂಡು ನೋಡಿಬಿಡಿ. ಇವಾಗ ನೀವು ಒಂದ್ಸರಿ ನೋಡಿರ್ತೀರಲ್ವ, ಓಕೆ. ಸೊ ಲಾಸ್ಟ್ ಒಂದ್ಸರಿ ನೀವು ರಿವಿಷನ್ ಆದರೂ ಮಾಡ್ಕೊಳ್ಳಿ, ಬರ್ಕೊಂಡು ಅದನ್ನಾದರೂ ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಒಂದ್ಸರಿ 2x ಅಲ್ಲಿ ಇಟ್ಕೊಂಡು ಕೇಳಿಬಿಡಿ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೊಂದೇನು ಅಂತಂದರೆ ಗೊತ್ತಾಗುತ್ತೆ, ಒಂದು ಐಡಿಯಾ ಕೂಡ ಇರುತ್ತೆ, ಸರಿನಾ. ಸೊ ಇಷ್ಟು ಹೇಳ್ತಾ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೂ ಕೂಡ ಶೇರ್ ಮಾಡಿ ಲಿಂಕನ್ನು ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಭಾರತದ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ, ಸರಿನಾ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ನ್ಯಾಯಮೂರ್ತಿ ಆಪರೇಶ್ ಕುಮಾರ್ ಸಿಂಗ್, ಆಪ್ಷನ್ ಬಿ ನ್ಯಾಯಮೂರ್ತಿ ಇಂದ್ರ ಪ್ರಸನ್ನ, ಆಪ್ಷನ್ ಸಿ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ, ಆಪ್ಷನ್ ಡಿ ನ್ಯಾಯಮೂರ್ತಿ ವಿಶ್ವನಾಥ್ ಸೋಮದರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಆಪ್ಷನ್ ಸಿ ದಿನೇಶ್ ಮಹೇಶ್ವರಿ ಅನ್ನೋದಾಗುತ್ತೆ, ಸರಿನಾ. ಸೊ 23ನೇ ಕಾನೂನು ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ನೋಡೋದಾದ್ರೆ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ. ಈ ಕ್ವಶನ್ ಆಲ್ರೆಡಿ NTPC ಎಕ್ಸಾಮ್ಗಳಲ್ಲಿ NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, 2 ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನಿಮಗೆ ಈಗ ಸ್ಟ್ಯಾಟಿಕ್ಕಲ್ಲಿ ಕೇಳ್ಬೋದು, ನಿಮಗೆ ಏನು ಮೊದಲನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ KC ನಿಯೋಗಿ ಅಂತ ಹೇಳಬೇಕಾಗುತ್ತೆ, ಸರಿನಾ. KC ನಿಯೋಗಿ. ಹಾಗಾದರೆ ಬ್ರಿಟಿಷ್ ಭಾರತದ ಮೊದಲ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು. ಅವಾಗ ನೀವು ಏನಂತ ಹೇಳ್ತೀರಾ? KC ನಿಯೋಗಿ ಅಂತ ಹೇಳ್ತೀರಾ? ಆಗಲ್ಲ, ಅವರು 1950ರ ದಶಕದಲ್ಲಿ KC ನಿಯೋಗಿ ಅವರು ನೇಮಕಗೊಂಡಿದ್ದಾರೆ. ಬಟ್ ಮೊಟ್ಟ ಮೊದಲ ಬ್ರಿಟಿಷ್ ಸಮಯದ ಬ್ರಿಟಿಷ್ ಭಾರತದ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಲಾರ್ಡ್ ಮೆಕಾಲೆ ಅಂತ. ಮೆಕಾಲೆ ಮಿನಿಟ್ಸ್ ಓದಿರ್ತೀರಲ್ವಾ, ಎಜುಕೇಷನ್ ಸಂಬಂಧ ಬಂದಿರೋದು. ಆ ಒಂದು ಮೆಕಾಲೆನೇ ಈ ಒಂದು ಮೊದಲ ಕಾನೂನು ಆಯೋಗದ ಅಧ್ಯಕ್ಷನೂ ಕೂಡ ಆಗಿದ್ದ, ಸರಿನಾ. ಅದು ಕೂಡ ನಿಮಗೆ ಗೊತ್ತಿರಲಿ, ಕೇಳಬಹುದು. ಸೊ ಮೊದಲ ಕಾನೂನು ಆಯೋಗದ ಅಧ್ಯಕ್ಷ ಅಂತ ಕೇಳಿದ್ರೆ KC ನಿಯೋಗಿ, ಮೊದಲ ಬ್ರಿಟಿಷ್ ಭಾರತದ ಕಾನೂನು ಆಯೋಗದ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಈ ಒಂದು ಲಾರ್ಡ್ ಮೆಕಾಲೆ. ಹಾಗಾದರೆ ಪ್ರಸ್ತುತ ಎಷ್ಟನೇ ಕಾನೂನು ಆಯೋಗದ ಅಧ್ಯಕ್ಷರಿದ್ದಾರೆ ಅಂತ ಕೇಳ್ತಾನೆ? 23ನೇ ಕಾನೂನು ಆಯೋಗದ ಅಧ್ಯಕ್ಷರಿದ್ದಾರೆ. ಸೊ ಅವ್ರ ಹೆಸರೇನು ಅಂತ ಕೇಳ್ತಾನೆ? ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಅಂತ ಹೇಳಬೇಕಾಗುತ್ತೆ, ಸರಿನಾ. ಸೊ ನಿಮ್ಗೆ ಏನಾದರೂ ಸ್ಪೀಡ್ ಆಗ್ತಾ ಇದ್ರೆ ಪ್ಲೀಸ್ ಹೇಳ್ತಾ ಇದ್ದೀನಿ, 0.8x ಅಲ್ಲಿ ಇಲ್ವಾ 0.9x ಅಲ್ಲಿ ಇಟ್ಕೊಂಡು ನೋಡಿ. ನಿಮ್ಗೆ ಏನಾದರೂ ನಿಧಾನವಾಗಿ ಅನಿಸ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ, 2x ಅಲ್ಲಿ ಇಟ್ಕೊಂಡು ನೋಡಿ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಜುಲೈ 2025ರಲ್ಲಿ ಸಿಕ್ಕಿಂ ಯಾವ ಗ್ರಾಮವನ್ನು ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮವೆಂದು ಅಧಿಕೃತವಾಗಿ ಘೋಷಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ. ಇದು ಕೂಡ ಮೊದಲ ಇದೆ, ಮೊದಲ ಬಂತ ಇಂಪಾರ್ಟೆಂಟ್ ಇರುತ್ತೆ, ಮೊದಲ ಮಹಿಳೆ ಬಂತ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ, ಮೊದಲ ಏಷ್ಯನ್ ಬಂತ ಇಂಪಾರ್ಟೆಂಟ್ ಇರುತ್ತೆ, ಮೊದಲ ಭಾರತೀಯ ಬಂತ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ದೆನ್ ಇಡೀ ಜಗತ್ತಿನಲ್ಲೇ ಮೊದಲು ಯಾವುದಾದ್ರೂ ಆಗಿದೆಯಾ ಅದು ಇಂಪಾರ್ಟೆಂಟ್ ಇರುತ್ತೆ. ಆ ಒಂದು ಮೊದಲಾಗಿರೋದು ನಮ್ಮ ಭಾರತೀಯರು ಮಾಡಿದ್ರಾ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇರುತ್ತೆ. ಮೊದಲಾಗಿರೋದು ಭಾರತದವ್ರು ಮಾಡಿ ಆ ಭಾರತದ ಮಹಿಳೆ ಆಗಿದ್ರಾ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ, ಸರಿನಾ. ಈ ರೀತಿ ಮೊದಲ ಇಂಪಾರ್ಟೆಂಟ್ ಮೊದಲ ಅಂತ ಬಂತ, ಫಸ್ಟ್ ಅಂತ ಬಂತ, ಅದನ್ನು ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ ನೀವು. ಆ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಸೊ ಇಲ್ಲಿ ಕೂಡ ಈ ಕ್ವಶನ್ ನಿಮಗೆ ಕೇಳ್ತಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಲಾಚುಂಗ್, ಆಪ್ಷನ್ ಬಿ ಯಾಕ್ಟೇನ್, ಆಪ್ಷನ್ ಸಿ ನಾಮ್ಚಿ, ಆಪ್ಷನ್ ಡಿ ರಾವ್ಲಂಗ್ಲಾ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಆಗೋದು ಆಪ್ಷನ್ ಬಿ ಯಾಕ್ಟೇನ್ ಅಂತ ನಾವು ಹೇಳ್ತೀವಿ, ಸರಿನಾ. ಯಾಕ್ಟೇನ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು? ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ಸಿಕ್ಕಿಂ ನಮ್ಮ ಭಾರತದ ಎಷ್ಟನೇ ರಾಜಧಾನಿಯನ್ನಾಗಿ ಅಥವಾ ಯಾವ ಒಂದು ವರ್ಷದಲ್ಲಿ ಇದನ್ನು ನಾವು ಸೇರ್ಪಡೆ ಮಾಡ್ಕೊಂಡಿವಿ ಅಂತ ಕೇಳ್ತಾನೆ? 1975ರಲ್ಲಿ 36ನೇ ತಿದ್ದುಪಡಿಯಿಂದ ಈ ಒಂದು ಸಿಕ್ಕಿಂನ ನಮ್ಮ ಭಾರತದಲ್ಲಿ ಅಧಿಕೃತವಾಗಿ ರಾಜ್ಯವನ್ನಾಗಿ ನಾವು ಸ್ವೀಕಾರನ ಮಾಡ್ಕೊಳ್ತೀವಿ, ಮೀನ್ಸ್ ಸೇರಿಸ್ಕೊಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನಿಮಗೆ ಇಲ್ಲಿ ಅಲೆಮಾರಿ ಗ್ರಾಮ, ಇದನ್ನ ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಡಿಜಿಟಲ್ ಅಲೆಮಾರಿ ಗ್ರಾಮ ಅಂತ ನಾವು ಹೇಳಿದ್ವಿ, ಸರಿನಾ. ಇಲ್ಲಿ ಏನಂತಂದರೆ ಅಲೆಮಾರಿ ಗ್ರಾಮ ಅಂತ. ಅದನ್ನೇ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀವಿ? ಇದನ್ನು ನೊಮ್ಯಾಡಿಕ್ ವಿಲೇಜ್ ಅಂತ ಕರಿತೀವಿ, ಸರಿನಾ. ಏನು ನೊಮ್ಯಾಡಿಕ್ ವಿಲೇಜ್ ಅಂತ? ಡಿಕ್ ವಿಲೇಜ್ ಏನಿದೆ ಇದು ನಾನು ಕನ್ನಡದಲ್ಲಿ ಬರೋದ್ನಾ ಅಥವಾ ಇಂಗ್ಲೀಷಲ್ಲಿ ಬರೋದ್ನಾ?
ಏನು ಬರೆದಿದ್ದೇನೆ? ಭಾಷೆ ಯಾವುದಿದೆ, ಲಿಪಿ ಯಾವುದಿದೆ ಹೇಳ್ಬೋದಾ ಇದರಲ್ಲಿ ನಾನು ಬರೆದಿರೋ ಭಾಷೆ ಯಾವುದು ಅಂತಂದರೆ ಕನ್ನಡ ಭಾಷೆ ಬರೆದಿದ್ದೀನಿ ಇಲ್ಲಿ, ಸರಿನಾ? ಸಾರಿ, ಲಿಪಿ ಕನ್ನಡದಲ್ಲಿ ಬರೆದಿದ್ದೀನಿ, ಬಟ್ ಭಾಷೆ ಯಾವುದಿದೆ ಅಂತಂದರೆ ಇಂಗ್ಲೀಷ್ ಇದೆ, ಸರಿನಾ? ಇಂಗ್ಲೀಷ್ ಭಾಷೆಯಲ್ಲಿದೆ, ಬಟ್ ಇದು ಲಿಪಿ ಯಾವುದಿದೆ ಅಂದರೆ ಕನ್ನಡ ಭಾಷೆಯಲ್ಲಿದೆ. ಸೊ ನಿಮಗೆ ಹೀಗೆ ಬರ್ಬೋದು. ನೊಮ್ಯಾಡಿಕ್ ವಿಲೇಜ್ ಅಂದರೆ ಯಾವುದು? ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಕೇಳಿರ್ತೀರಲ್ವಾ? ಅಲೆಮಾರಿ ಆನೆ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ವ್ಯಾಯಾಮ? ನಮ್ಮ ಭಾರತ ಮತ್ತು ಈ ಒಂದು ಮಂಗೋಲಿಯಾ ದೇಶದಲ್ಲಿ, ಸರಿನಾ? ಈ ವರ್ಷ ಎಷ್ಟನೇ ಆವೃತ್ತಿ ಮತ್ತೆ ಎಲ್ಲಿ ನಡೆದಿತ್ತು? ಈ ಒಂದು ವರ್ಷ ಮಂಗೋಲಿಯಾದಲ್ಲೇ ನಡೆದಿತ್ತು, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ನೊಮ್ಯಾಡಿಕ್ ಅಂದರೆ ಇಂಗ್ಲೀಷಲ್ಲೂ ಕೂಡ ನಿಮಗೆ ಯಾವುದು SSCಯಲ್ಲಿ ನೀವೇನಾದರೂ ಎಕ್ಸಾಮ್ ಬರೆದ್ರೆ ನೊಮ್ಯಾಡಿಕ್ ಅನ್ನೋ ಫುಲ್ ಫಾರ್ಮ್ ಕೂಡ ನಿಮ್ಗೆ ಕೇಳ್ತಾನೆ. ಸಾರಿ, ಅದರ ಒಂದು ಸಿನೋನಿಮ್ ಕೇಳ್ತಾನೆ ನಿಮಗೆ, ಸರಿನಾ? ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ? ಅಲೆಮಾರಿ ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಜುಲೈ 2025ರಲ್ಲಿ 10.18 ಸೆಕೆಂಡ್ಗಳಲ್ಲಿ 100 ಮೀಟರ್ ಓಡಿದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾರೆ, ಸರಿನಾ? ಸೊ ಇದು ಕೂಡ ಮೊದಲ ಅಂತ ಇದೆ ಅಲ್ವಾ? ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ನಿಹಾಲ್ ಕೋಶಿ, ಆಪ್ಷನ್ ಬಿ ಅನಿಮೇಶ್ ಕುಜೂರ್, ಆಪ್ಷನ್ ಸಿ ಗುರುವಿಂದರ್ ಸಿಂಗ್, ಆಪ್ಷನ್ ಡಿ ಮಣಿಕಂಠ್ ಹೋಬಳಿದಾರ್ ಅಂತ ಕೊಟ್ಟಿದ್ದಾನೆ, ಸರಿನಾ? 2025ರಲ್ಲಿ 10.18 ಸೆಕೆಂಡ್ಗಳಲ್ಲಿ 100 ಮೀಟರ್ ಓಡಿದ ಮೊದಲ ಭಾರತೀಯ ಯಾರು ಅಂತ ಯಾರಿದ್ದಾರೆ ಹೇಳ್ಬೋದಾ? ಹೇಳಿ ನೋಡೋಣ, ಯಾರು? ಅನಿಮೇಶ್ ಕುಜೂರ್ ಅವರು, ಸರಿನಾ? ಈ ಅನಿಮೇಶ್ ಕುಜೂರ್ ಅವರು 100 ಮೀಟರನ್ನು 10.18 ಸೆಕೆಂಡ್ಗಳಲ್ಲಿ ಓಡಿದ ಮೊಟ್ಟ ಮೊದಲ ಭಾರತೀಯರಾಗಿದ್ದಾರೆ, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಅನಿಮೇಶ್ ಕುಜೂರ್. ಎನಿಮೇಟೆಡ್ ವಿಡಿಯೋಗಳು ಹೇಗೆ ಇದ್ರೆ ಫುಲ್ ಫಾಸ್ಟಾಗಿ ಕೊಡ್ತಾ ಇರುತ್ತಲ್ವಾ? ಎನಿಮೇಟೆಡ್ ವಿಡಿಯೋ ನೋಡಿದ್ದೀರಾ ನೀವು? ಎನಿಮೇಟೆಡ್ ವಿಡಿಯೋ ನೀವು ನೋಡ್ತಿರ್ತೀರಲ್ಲ, ನಾರ್ಮಲಿ ಇನ್ಸ್ಟಾಲ್ಲಿ ರೀಲ್ಸ್ಗಳಲ್ಲಿ ಬರ್ತಿರ್ತಾವಲ್ವಾ? ಸೊ ಎನಿಮೇಟೆಡ್ ವಿಡಿಯೋಗಳು ಹೇಗೆ ಫುಲ್ ಫಾಸ್ಟಾಗಿ ಓಡ್ತಾರೆ, ಸೊ ಅವರು ಕೂಡ ಈ ಅನಿಮೇಶ್ ಅವರು ಕೂಡ ಫುಲ್ ಫಾಸ್ಟಾಗಿ ಓಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ನೆನಪುಳಿಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಜೂನ್ 2025ರಲ್ಲಿ ಇಂಡಿಯಾ ಎನರ್ಜಿ ಸ್ಟಾಕ್ ಉಪಕ್ರಮಕ್ಕೆ ಮುಖ್ಯ ಮಾರ್ಗದರ್ಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ನಂದನ್ ನೀಲಕೇಣಿ, ಆಪ್ಷನ್ ಬಿ ರಘುರಾಮ್ ರಾಜನ್, ಆಪ್ಷನ್ ಸಿ ವಿಜಯ್ ರಾಘವನ್, ಆಪ್ಷನ್ ಡಿ ಅರವಿಂದ್ ಸುಬ್ರಹ್ಮಣ್ಯನ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಯಾವುದಕ್ಕೆ? ಇಂಡಿಯಾ ಎನರ್ಜಿ ಸ್ಟಾಕ್ ಉಪಕ್ರಮಕ್ಕೆ ಮುಖ್ಯ ಮಾರ್ಗದರ್ಶಕರಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಎ ನಂದನ್ ನೀಲಕೇಣಿ ಅವರನ್ನ ನೇಮಿಸಲಾಗಿದೆ, ಸರಿನಾ? ಯಾರು? ನಂದನ್ ನೀಲಕೇಣಿ ಯಾವುದಕ್ಕೆ? ಇಂಡಿಯಾ ಎನರ್ಜಿ ಸ್ಟಾಕ್ ಉಪಕ್ರಮಕ್ಕೆ ಮುಖ್ಯ ಮಾರ್ಗದರ್ಶಕರನ್ನಾಗಿ, ಸರಿನಾ? ಯಾರು? ನಂದನ್ ನೀಲಕೇಣಿ ಅನ್ನೋರನ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೋ ಫೆಡರೇಷನ್ ಆಫ್ ಇಂಡಿಯಾನ ಅಧ್ಯಕ್ಷರಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ, ಸರಿನಾ? ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಸರ್ ಖೋ ಕ್ರಿಕೆಟ್ ಇಂಪಾರ್ಟೆಂಟ್ ಆಗ್ಬೋದಲ್ಲ ಇವಾಗ? ಖೋಖೋದ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ 2025ರಲ್ಲಿ ಖೋ ವರ್ಲ್ಡ್ ಕಪ್ ಪುರುಷರ ಮತ್ತು ಮಹಿಳೆಯರ ಮೊಟ್ಟ ಮೊದಲ ಖೋ ವರ್ಲ್ಡ್ ಕಪ್ ನಡೆದಿರೋದು ನಮ್ಮ ನವದೆಹಲಿಯಲ್ಲಿ, ನಮ್ಮ ಭಾರತದಲ್ಲಿ ನಡೆದಿದೆ, ಸರಿನಾ? ಸೊ ಅದಕ್ಕೆ ಅದರ ಅಧ್ಯಕ್ಷರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನೊಂದು, ಇದನ್ನು ಸೋತಿದ್ವಿ ಅಂತಂದರೆ ಅಷ್ಟು ಫುಲ್ ಹೈಲೈಟ್ ಮಾಡ್ತಿರಲಿಲ್ಲ ನಾವು, ಸರಿನಾ? ಸೊ ಇದನ್ನು ನಾವು ನೇಪಾಳದ ವಿರುದ್ಧ ಪುರುಷರಲ್ಲೂ ಕೂಡ ಮತ್ತು ಮಹಿಳೆಯರಲ್ಲೂ ಕೂಡ ನಾವೇ ಬಂಗಾರದ ಪದಕವನ್ನು ಮೀನ್ಸ್ ಫಸ್ಟ್ ಅವಾರ್ಡ್ನ ನಾವೇ ತೊಗೊಂಡಿದ್ದೀವಿ, ಸರಿನಾ? ಮೀನ್ಸ್ ಕಪ್ ವಿನ್ನರ್ ಯಾರು ಅಂತಂದರೆ ಭಾರತ ಗೆದ್ದಿದೆ, ಪುರುಷರಲ್ಲೂ ಕೂಡ ಹಾಗೆ ಮಹಿಳೆಯರಲ್ಲೂ ಕೂಡ. ಹಾಗಾದರೆ ಆ ಒಂದು ಖೋ ಪುರುಷರ ತಂಡದಲ್ಲಿ ಕರ್ನಾಟಕದಿಂದ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿ ಹೆಸರು ಹೇಳ್ಬೋದಾ? ಗೌತಮ್ ಅಂತ. ಆ್ಯಂಡ್ ದೆನ್ ಮಹಿಳೆಯರ ವಿಭಾಗದಲ್ಲಿ ನಮ್ಮ ಕರ್ನಾಟಕದಿಂದ ಭಾಗವಹಿಸಿರ್ತಕ್ಕಂತಹ ಹುಡುಗಿ ಹೆಸರು ಹೇಳ್ಬೋದಾ? ಮೀನ್ಸ್ ಅವರು ಮೇಡಮ್ ಹೆಸರು ಹೇಳ್ಬೋದಾ? ಏನು ಅಂತ ಹೇಳ್ತೀವಿ ಅಂದರೆ ಚೈತ್ರ ಅಂತ ಹೇಳ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಇಬ್ಬರು ಹೆಸರು ಕೂಡ ನಿಮಗೆ ಕೇಳ್ಬೋದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಬಟ್ ನಿಮಗೆ ಸೆಂಟ್ರಲಲ್ಲಿ ಕೇಳೋದಾದ್ರೆ ಅದನ್ನು ಗೆದ್ದವ್ರು ಯಾರು ಅಂತ ಕೇಳ್ತಾನೆ ನಿಮಗೆ, ಸರಿನಾ? ಯಾರು ಗೆದ್ದಿದ್ದಾರೆ ಅಂದರೆ ನಮ್ಮ ಇಂಡಿಯಾದವರೇ ಗೆದ್ದಿದ್ದಾರೆ. ಸೊ ಹಾಗಾದರೆ ಅದರ ಅಧ್ಯಕ್ಷರು ಯಾರಾಗಿದ್ದಾರೆ? ಖೋ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರು ಯಾರಾಗಿದ್ದಾರೆ? ಅಧ್ಯಕ್ಷರಾಗಿದ್ದವರು ಅಲ್ಲ, ಅವ್ರು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರು ಸ್ವಲ್ಪ ಏನಂತ ಹೇಳ್ತೀವಿ, ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಮತ್ತೆ ಅವರಿಗೆ ಆಯ್ಕೆ ಮಾಡಿದ್ದಾರೆ, ಸರಿನಾ? ಮರು ಆಯ್ಕೆ ಮಾಡಿದ್ದಾರೆ. ಯಾರು ಇದ್ದಾರೆ ಅವರು? ಆಪ್ಷನ್ ಎ ಅನುಭವ್ ಜೈನ್, ಆಪ್ಷನ್ ಬಿ ರಾಜ್ವೀರ್ ಸಿಂಗ್, ಆಪ್ಷನ್ ಸಿ ಪ್ರದೀಪ್ ಅರೋರಾ, ಆಪ್ಷನ್ ಡಿ ಸುಧಾಂಶು ಮಿತ್ತಲ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಆಪ್ಷನ್ ಡಿ ಸುಧಾಂಶು ಮಿತ್ತಲ್ ಅವರಾಗಿದ್ದಾರೆ, ಸರಿನಾ? ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ಖೋ ಫೆಡರೇಷನ್ ಆಫ್ ಇಂಡಿಯಾನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸುಧಾಂಶು ಮಿತ್ತಲ್. ನೀವೇನಾದರೂ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೀತಿದ್ರಾ? ಈ ಕ್ವಶನ್ ನಿಮಗೆ ಇಂಪಾರ್ಟೆಂಟೇ ಅಲ್ಲ, ಸರಿನಾ? ಕೇಳೋದು ಇಲ್ಲ ನಿಮಗೆ, ಈ ಥರ ಡೆಪ್ತ್ ಕೇಳೋದೇ ಇಲ್ಲ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಈ ಕ್ವಶನ್ ಏನಿದೆ ಅಂದರೆ ಇಂಪಾರ್ಟೆಂಟ್ ಇದೆ. ಸುಧಾಂಶು ಮಿತ್ತಲ್ ಅವರು ಖೋ ಫೆಡರೇಷನ್ ಆಫ್ ಇಂಡಿಯಾದ ಆಯ್ಕೆಯಾಗಿದ್ದಾರೆ, ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ, ಮರು ಆಯ್ಕೆಯಾಗಿದ್ದಾರೆ. ಯಾರು? ಸುಧಾಂಶು ಮಿತ್ತಲ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2025ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ದೇಶವನ್ನು ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಿತು ಅಂತ ಕೇಳಿದ್ದಾನೆ. ಇವಾಗ ಯಾವುದಾದ್ರೂ ರೋಗ ಮುಕ್ತ ಎಂದು ಯಾವ ಒಂದು ಸಂಸ್ಥೆ ಪ್ರಮಾಣೀಕರಿಸ್ತದೆ, ನೀನು ಮುಕ್ತವಾಗಿದೆಯಾ ಹೋಗಪ್ಪ ನೀನು ಆರಾಮಿರು ಅಂತ ಯಾವ್ದು ಹೇಳ್ತದೆ, ಯಾವುದೊಂದು ಸರ್ಟಿಫಿಕೇಟ್ ಕೊಡ್ತದೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಸರಿನಾ? ಆ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಜಿನೇವಾದಲ್ಲಿ ಕಂಡುಬರುತ್ತೆ ಅಂತ ಹೇಳಬೇಕಾಗುತ್ತೆ. ಜಿನೇವಾ ಯಾವ ದೇಶದಲ್ಲಿ ಕಂಡುಬರುತ್ತೆ? ಸ್ವಿಟ್ಜರ್ಲ್ಯಾಂಡ್ದಲ್ಲಿ ಕಂಡುಬರುತ್ತೆ, ಸರಿನಾ? ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಈ ಒಂದು ಜಿನೇವಾ ಒಂದು ಸಿಟಿ ಕಂಡುಬರುತ್ತೆ. ಆ ಒಂದು ಸಿಟಿಯಲ್ಲೇ ಈ ಒಂದು WHO, WTO, WIPO ಇವೆಲ್ಲವೂ ಕೂಡ ನಿಮಗೆ ಕಂಡುಬರುತ್ತೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಈಜಿಪ್ಟ್, ಆಪ್ಷನ್ ಬಿ ನೈಜೀರಿಯಾ, ಆಪ್ಷನ್ ಸಿ ಜಾರ್ಜಿಯಾ, ಆಪ್ಷನ್ ಡಿ ಸುರಿನಾಮ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 2025ರಲ್ಲಿ
ಯಾವ ದೇಶವನ್ನು ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಿತು? ಸರಿನಾ, ಇದರಲ್ಲಿ ಬೇರೆ ಬೇರೆನೂ ಕೂಡ ಪ್ರಮಾಣೀಕರಿಸಿದ್ದಾರೆ. ಬಟ್ ಇಲ್ಲಿ 2025 ಅಂತ ನೋಡಿದರೆ ಜಾರ್ಜಿಯಾ ದೇಶವನ್ನ ಈ WHO ಮಲೇರಿಯಾ ಮುಕ್ತ ದೇಶ ಎಂದು ಪ್ರಮಾಣೀಕರಿಸಿದೆ. ಸರಿನಾ, ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ಕೆನಡಾದ ಮೊದಲ ಹಿಂದೂ ಮತ್ತು ಭಾರತೀಯ ಮೂಲದ ಮಹಿಳಾ ವಿದೇಶಾಂಗ ಸಚಿವೆಯಾಗಿ ಯಾರು ನೇಮಕಗೊಂಡರು ಅಂತ ಕೇಳಿದ್ದಾನೆ. ಹೇಳ್ಬೋದಾ? ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ರಾಜೀವ್ ಮೆಹ್ತಾ, ಆಪ್ಷನ್ ಬಿ ಅನಿತಾ ಆನಂದ್, ಆಪ್ಷನ್ ಸಿ ಉದಯ್ ತ್ರಿಪಾಠಿ, ಆಪ್ಷನ್ ಡಿ ಸೋನಾಲಿ ಮಿಶ್ರಾ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಏನಂತ ಇದೆ ಇಲ್ಲಿ? ಒಂದು ಎಲಿಮಿನೇಟ್ ಮಾಡಬಹುದು ನೀವು. ಯಾವುದು? ಮಹಿಳೆ ಅಂತ ಕೇಳಿದ್ದಾರೆ. ರಾಜೀವ್ ಮೆಹ್ತಾ ಅನ್ನೋದು ಮಹಿಳೆ ಹೆಸರಾಗಿದೆಯಾ? ಚಾನ್ಸೇ ಇಲ್ಲ ಅಲ್ಲ ಅಲ್ವಾ? ಸೊ ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಅನಿತಾ ಆನಂದ್ ಉದಯ್ ಇದು ಕೂಡ ಆಗೋದಿಲ್ಲ. ಇಲ್ಲಿ ಸೋನಾಲಿ ಮತ್ತು ಅನಿತಾ ಮಧ್ಯೆ ಕಾಂಪಿಟೇಷನ್ ಇದೆ ಇವಾಗ. ಸೊ ಹೇಳ್ಬೋದಾ ನಿಮ್ಮ ಆನ್ಸರು? ಯಾವುದು? ಆಪ್ಷನ್ ಬಿ ಅನಿತಾ ಆನಂದ್ ಅವರು. ಸರಿನಾ, ಈ ಅನಿತಾ ಆನಂದ್ ಅವರು ಕೆನಡಾದ ಮೊದಲ ಹಿಂದೂ ಮತ್ತು ಭಾರತೀಯ ಮೂಲದ ಮೊದಲ ಮಹಿಳಾ ವಿದೇಶಾಂಗ ಸಚಿವೆಯಾಗಿ ನೇಮಕಗೊಂಡಿದ್ದಾರೆ. ಸರಿನಾ, ಯಾವೊಂದು ಸಚಿವೆಯಾಗಿ ನೇಮಕಗೊಂಡಿದ್ದಾರೆ ಅಂದರೆ ಮಹಿಳಾ ವಿದೇಶಾಂಗ ಸಚಿವೆಯಾಗಿ ನೇಮಕಗೊಂಡಿದ್ದಾರೆ. ಯಾವೊಂದು ದೇಶದಲ್ಲಿ? ಕೆನಡಾ ದೇಶದಲ್ಲಿ. ಕೆನಡಾ ದೇಶದ ರಾಜಧಾನಿ ಯಾವುದು? ಒಟ್ಟೋವಾ. ಸರಿನಾ, ರೀಸೆಂಟಾಗಿ G7 ಸಭೆ ಅಥವಾ G7 51th ಸಮ್ಮಿಟ್ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಇದೇ ಒಂದು ಕೆನಡಾ ದೇಶದಲ್ಲಿ ನಡೆದಿದೆ ಅಂತ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ವಿಸ್ತೀರ್ಣದಲ್ಲಿ ಬರೋದಾದರೆ ಈ ಕೆನಡಾ ದೇಶ ಏನಿದೆ ಅಲ್ವಾ 2ನೇ ಸ್ಥಾನದಲ್ಲಿದೆ. ರಷ್ಯಾ ನಂತರ ಕೆನಡಾನೇ ಕಂಡುಬರುತ್ತೆ ನಿಮಗೆ. ಕೆನಡಾ ನಂತರ ನಿಮಗೆ ಚೀನಾ ಕಂಡುಬರುತ್ತೆ. ಚೀನಾ ನಂತರ USA ಕಂಡುಬರುತ್ತೆ. USA ನಂತರ ಬ್ರೆಜಿಲ್ ಕಂಡುಬರುತ್ತೆ. ಬ್ರೆಜಿಲ್ ನಂತರ ನಿಮಗೆ ಕಂಡುಬರೋದು ಯಾವುದು ಅಂತಂದರೆ ನಮ್ಮ ಆಸ್ಟ್ರೇಲಿಯಾ ನಂತರ ನಮ್ಮ ಇಂಡಿಯಾ ಕಂಡುಬರುತ್ತೆ ನಿಮಗೆ. ಸರಿನಾ, ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಜುಲೈ 2025 ಪ್ರೊಫೆಸರ್ ಆಶಿಮ್ ಕುಮಾರ್ ಘೋಷ್ ಅವರನ್ನು ಯಾವ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಯಾರು? ಆಶಿಮ್ ಕುಮಾರ್ ಘೋಷ್ ಅವರನ್ನು. ಟೋಟಲಿ 3 ಜನರನ್ನು ನಾಮಕರಣ ಮಾಡ್ತಾರೆ, ಮೀನ್ಸ್ ನೇಮಿಸ್ತಾರೆ. ಯಾರು? ನಮ್ಮ ಭಾರತದ ರಾಷ್ಟ್ರಪತಿ. ಸರಿ, ನಾವು ಒಂದು ಗೋವಾದ ರಾಜ್ಯಪಾಲರನ್ನಾಗಿ ಒಬ್ಬರು ನೇಮಕ ಮಾಡ್ತಾರೆ. ಆ್ಯಂಡ್ ದೆನ್ ಈ ಒಂದು ಹರಿಯಾಣದ ರಾಜ್ಯಪಾಲರನ್ನಾಗಿ ಒಬ್ಬರನ್ನ ಮಾಡ್ತಾರೆ. ಇನ್ನೊಂದು ಈ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಒಬ್ಬರನ್ನ ನೇಮಕ ಮಾಡ್ತಾರೆ. ಸರಿನಾ, ಸೊ ಇಲ್ಲಿ ಏನಿದೆ? ಲಡಾಖ್ ಅಂತೂ ಇಲ್ಲ, ಪಂಜಾಬ್ ಇಲ್ಲ, ಆಪ್ಷನ್ ಅಂತೂ ನಾನು ಹೇಳಿಲ್ಲ ನಿಮಗೆ, ರಾಜಸ್ಥಾನ ಹೇಳಿಲ್ಲ, ಗೋವಾನ ಅಥವಾ ಹರಿಯಾಣನ ಹೇಳ್ಬೋದಾ? ಇದಕ್ಕೆ ಆನ್ಸರ್ ಯಾವುದು ಅಂತ? ಆಶಿಮ್ ಕುಮಾರ್ ಘೋಷ್ ಅವರನ್ನು ಹರಿಯಾಣದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಸರಿನಾ, ಇನ್ನೊಂದು ನಿಮಗೆ ಈ ಒಂದು ಲಡಾಖ್ ಇಂಪಾರ್ಟೆಂಟ್ ಆಗುತ್ತೆ. ಲಡಾಖ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಜಮ್ಮು ಕಾಶ್ಮೀರ, ಲಡಾಖ್ ಆಗಲಿ ಮತ್ತು ಅರುಣಾಚಲ ಪ್ರದೇಶದಾಗಲಿ ಏನೇ ಈ ಒಂದು ಸೆಕ್ಯೂರಿಟಿ ರೀಸನ್ ಆಗಿರಲಿ, ಏನೇ ಒಂದು ನೇಮಕ ಮಾಡ್ತಾರಲ್ವಾ ಅಥವಾ ಏನೋ ಒಂದು ನಡೀತದಲ್ವಾ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂದರೆ ಒಂದು ರೀತಿ ಹಾಟ್ಸ್ಪಾಟ್ ಅಂತ ನಾವು ಹೇಳ್ತೀವಿ ಎಲ್ಲವೂ ಕೂಡ. ಯಾವುದು? ಲಡಾಖ್ ಆಗಿರಲಿ, ಜಮ್ಮು ಕಾಶ್ಮೀರ ಆಗಿರಲಿ ಮತ್ತು ಅರುಣಾಚಲ ಪ್ರದೇಶ ಆಗಿರಲಿ. ಮತ್ತು ಇಲ್ಲಿ ಎಲ್ಲಿ ಹೇಳೋದಾದರೆ ವೆಸ್ಟ್ ಬೆಂಗಾಲ್ನ ಸಿಲಿಗುರಿ ಏನಿದೆ ಅಲ್ವಾ, ಆ ಒಂದು ಪ್ರದೇಶದಲ್ಲಿ ಏನೇ ಮಾಡಿದ್ರು ಕೂಡ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ನೋಡಿದ್ರೆ ಕವಿಂದರ್ ಗುಪ್ತಾ ಅಂತ ನಾವು ಬರ್ತಾರೆ. ಕವಿಂದರ್. ಸರಿನಾ, ಕವಿಂದರ್. ಹೇಗೆ? ಲಡಾಖಲ್ಲಿ ಹೋಗಿ ಕವಿ ಇದ್ರೇನೋ ಪದ್ಯವನ್ನು ಬರ್ತಾ ಕೂತಿದ್ದಾನೆ ಅಂತ ನೆನ್ಪಿಟ್ಕೊಳ್ಳಿ, ಅದು ಕೂಡ ನೀವು ನೆನ್ಪಿಡುತ್ತದೆ. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಏಷ್ಯಾದಲ್ಲಿ ಅಧಿಕೃತವಾಗಿ ಮೃತ ಎಂದು ಘೋಷಿಸಲಾದ ಮೊದಲ ಹಿಮನದಿಯಾದ ಯಾಲಾ ಹಿಮನದಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದಾನೆ. ಸರಿನಾ, ಯಾಲಾ ಹಿಮನದಿ ಅನ್ನೋದು ಒಂದು ಹಿಮನದಿ ಕಂಡುಬರ್ತಾ ಇತ್ತು. ಯಾಲಾ ಗ್ಲೇಷಿಯರ್ ಅಂತ ನಾವು ಕರಿತೀವಿ. ಆ ಒಂದು ಯಾಲಾ ಗ್ಲೇಷಿಯರು ಯಾವ ಒಂದು ದೇಶದಲ್ಲಿ ಡೆಡ್ ಆಗಿದೆ ಅಂತ ನಾವು ಅಧಿಕೃತವಾಗಿ ಘೋಷಣೆ ಮಾಡಿದ್ವಿ. ಮೀನ್ಸ್ ಆ ಒಂದು ದೇಶ ಘೋಷಣೆ ಮಾಡಿದೆ ಅಂತ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಭೂತಾನ್ ಅಂತ ಕೊಟ್ಟಿದ್ದಾನೆ. ಹೇಳ್ಬೋದು ಅದಕ್ಕೆ ಯಾವುದಾದ್ರು ಅಂತ? ಯಾವುದಿದೆ ಆನ್ಸರ್ ಅಂತ ಹೇಳಿ. ಯಾವುದು? ಭಾರತನ? ಅಲ್ಲ, ನೇಪಾಳ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾಲಾ ಗ್ಲೇಷಿಯರ್ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು ನಿಮಗೆ. ನೇಪಾಳದಲ್ಲಿ ಯಾಲಾ ಗ್ಲೇಷಿಯರ್ ರೀಸೆಂಟಾಗಿ ಡೆಡ್ ಅಂತ ಘೋಷಣೆ ಮಾಡಲಾಗಿದೆ, ಮೃತ ಅಂತೂ ಘೋಷಣೆ ಮಾಡಲಾಗಿದೆ. ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು. ನೇಪಾಳ ದೇಶದಲ್ಲಿ ಕಂಡುಬರುತ್ತೆ. ಸರಿನಾ, ನೆನಪಿಟ್ಕೊಳ್ಳಿ. ಏಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಮೊದಲ ಏಷ್ಯಾದಲ್ಲಿ ಘೋಷಣೆ ಆಗಿರತಕ್ಕಂಥ ಮೊದಲ ಡೆಡ್ ಗ್ಲೇಷಿಯರ್ ಇದು. ಯಾವುದು ಅಂದರೆ ಯಾಲಾ ಗ್ಲೇಷಿಯರ್. ನೆನ್ಪಿಟ್ಕೊಳ್ಳಿ, ಯಾಲಾ ಗ್ಲೇಷಿಯರ್. ಎಲ್ಲ ಏನಾಯ್ತು ಇದು? ಡೆಡ್ ಆಯ್ತಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಯಾವ ವರ್ಷದ ವೇಳೆಗೆ ಭಾರತವು 3 ಲಕ್ಷ ಕೋಟಿ ರೂಗಳ ರಕ್ಷಣಾ ಉತ್ಪಾದನಾ ಗುರಿಯನ್ನು ತಲುಪುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ರಕ್ಷಣಾ ಉತ್ಪಾದನಾ ಗುರಿಯನ್ನು ಹೊಂದಿದೆ. ಯಾವ ದೇಶ ಹೊಂದಿದೆ? ಮೀನ್ಸ್ ಯಾವೊಂದು ವರ್ಷದವರೆಗೆ ಹೊಂದಿದೆ? ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ 2027, ಆಪ್ಷನ್ ಬಿ 2028, ಆಪ್ಷನ್ ಸಿ 2029, ಆಪ್ಷನ್ ಡಿ 2030 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದರೆ ಆಪ್ಷನ್ ಸಿ 2029. 2029 ವೇಳೆಗೆ ಭಾರತವು 3 ಲಕ್ಷ ಕೋಟಿ ರೂಗಳ ರಕ್ಷಣಾ ಉತ್ಪಾದನಾ ಗುರಿಯನ್ನು ಹೊಂದಿದೆ, ತಲುಪುವ ಗುರಿಯನ್ನು ಹೊಂದಿದೆ. ಯಾವೊಂದು ವರ್ಷ? 2029. ಇದು ಇಂಪಾರ್ಟೆಂಟ್ ಇದೆ, ಬಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು ಅಂತ ಕೇಳಿದ್ದಾನೆ. 2025 ಜುಲೈಯಲ್ಲಿ ಅವರು ನೇಮಕಗೊಂಡಿದ್ದಾರೆ. ಅವ್ರ ಹೆಸರೇನು? ಆಪ್ಷನ್ ಎ ಡಾಕ್ಟರ್ BN ಗಂಗಾಧರ್, ಆಪ್ಷನ್ ಬಿ ಡಾಕ್ಟರ್ ಅಭಿಜಿತ್ ಶೇಟ್, ಆಪ್ಷನ್ ಸಿ ಡಾಕ್ಟರ್ ರಣದೀಪ್ ಗುಲೇರಿಯಾ, ಆಪ್ಷನ್ ಡಿ ಡಾಕ್ಟರ್ ಮಯಾಂಕ್ ಶರ್ಮಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಹೇಳಿ. ರಾಷ್ಟ್ರೀಯ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ, ಅಥವಾ ಕನ್ನಡದಲ್ಲಿ ಹೇಳೋದಾದರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂತ ಹೇಳ್ತೀವಿ. ಅದರ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಯಾರಾಗಿದ್ದಾರೆ? ಆಪ್ಷನ್
ಸರಿಯಾದ ಉತ್ತರ ಯಾವುದು ಅಂದರೆ ಇದಕ್ಕೆ ಬಿ ಆಗುತ್ತೆ. ಸರಿನಾ, ಯಾರು? ಅಭಿಜಿತ್ ಶೇಟ್ ಅವರು. ಈ ಅಭಿಜಿತ್ ಶೇಟ್ ಅವರು NMCಯ ಮೀನ್ಸ್ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ, ಆಯ್ಕೆಯಾಗಿದ್ದಾರೆ. ಸರಿನಾ, ಯಾರು? ಡಾಕ್ಟರ್ ಅಭಿಜಿತ್ ಶೇಟ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ನಾಸಾದ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾನೆ. ಸರಿನಾ, ನಾಸಾದ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಮೊದಲ ಭಾರತೀಯ ಯಾರು? ಈ ಕ್ವಶನ್ ಏನಿದೆಯಲ್ವ, ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಮ್ಮ ಭಾರತದ ಮೊದಲ ಮಹಿಳೆ, ಹಾಗೆ ನಮ್ಮ ಭಾರತದವರು ಮೊದಲಿಗರು ಇವರು. ಸರಿನಾ, ಸೊ ಏನು, ನಾಸಾದ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದಾರೆ ಇವರು. ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅಂತಲೇ ಹೇಳ್ಬೋದು ಇದನ್ನು ಕ್ವಶನ್. ಸರಿನಾ, ಸೊ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಅವನಿ ಚತುರ್ವೇದಿ, ಆಪ್ಷನ್ ಬಿ ಮೋಹನ್ ಸಿಂಗ್, ಆಪ್ಷನ್ ಸಿ ಜಾಹ್ನವಿ ದಂಗೇಟಿ, ಆಪ್ಷನ್ ಡಿ ಭಾವನಾ ಕಾಂತ್ ಅಂತ ಕೊಟ್ಟಿದ್ದಾರೆ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಜಾಹ್ನವಿ. ಆಪ್ಷನ್ ಸಿ ಜಾಹ್ನವಿ ಆಗುತ್ತೆ ಇದಕ್ಕೆ. ಸರಿನಾ, ಈ ಕ್ವಶನ್ ಏನಿದೆ ಅಲ್ವಾ, ಇಂಪಾರ್ಟೆಂಟ್ ಇದೆ ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿಗೆ ಇದಕ್ಕೆ ನಾವು ಸೇರಿಸ್ಬೋದು. ರಿಮೈನಿಂಗ್ ಎಲ್ಲವೂ ಕೂಡ ಬರೀಲಿಲ್ಲ ಸರ್ ಇಂಪಾರ್ಟೆಂಟ್ ಆಗಿ ಅಂತ. ಓಕೆ, ಅವೆಲ್ಲವೂ ಕೂಡ ಆಲ್ಮೋಸ್ಟ್ 200 ಎಲ್ಲ ಕ್ವಶನ್. 200 ಕ್ವಶನ್ ನೆನ್ಪಿಟ್ಕೊಳ್ಳೋದು ನಿಮ್ಗೆ ಕಷ್ಟ ಆಗುತ್ತಾ? ಆಗದೇ ಇಲ್ಲ ಅದು. 200 ಕ್ವಶನ್ ಏನಿಲ್ಲ, ಒಂದು 2 ಸರಿ ನೀವೇನಾದರೂ ಕೇಳಿದ್ರೆ ಮುಗಿದೋಯ್ತು. ನೀವು ಒಲ್ಲ ಅಂತಂದ್ರೂ ಕೂಡ ನೆನಪುಳಿತದೆ. ಇಲ್ಲ ಇದೇ ಹಾಕು ಟಿಕ್ ಅಂತ ಹೇಳ್ತದೆ ಮನಸ್ಸು. ಸರಿನಾ, ಸೊ ಈ 200 ಕ್ವಶನ್ಗಳು ನಿಮಗೆ ಕರೆಂಟ್ ಅಫೇರ್ಸ್ ನೀವು ಟಫ್ ಅಲ್ಲ ಅಂತಲೇ ಹೇಳ್ಬೋದು. ಬಟ್ ಏನಾದರೂ ನಿಮಗೆ ಅದ್ರ ಬಿಟ್ಟು ಮತ್ತೆ ಡೆಪ್ದಾಗಿ ಫುಲ್ ಎಲ್ಲವೂ ಕೂಡ ಡಾಟಾ ನೆನ್ಪಿಟ್ಕೊಳ್ಳೋ ಅಂದರೆ ಆಗೋದಿಲ್ಲ. ಬಟ್ 200 ಕ್ವಶನ್ ನೆನ್ಪಿಟ್ಕೊಳ್ಳೋ ಓಕೆ ಆಗುತ್ತೆ ಅದು. ಸರಿನಾ, ಬಟ್ ಇಲ್ಲಿ ನಿಮ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಜಾಹ್ನವಿ ದಂಗೇಟಿ ಅನ್ನೋರು ಆಗ್ತಾರೆ. ಸರಿನಾ, ಇವರು ನಾಸಾದ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಮೊದಲ ಭಾರತೀಯ ಭಾರತೀಯರಾಗಿದ್ದಾರೆ. ನೆನ್ಪಿಟ್ಕೊಳ್ಳಿದನ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದ ಮೊದಲ ಸಂಯೋಜಿತ ತ್ಯಾಜ್ಯ ಪರಿಸರ ಉದ್ಯಾನವನವನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಇಂದೋರ್, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಜೈಪುರ್ ಅಂತ ಕೊಟ್ಟಿದ್ದಾನೆ. ಸರಿ, ಅಲ್ಲಿ ಹಾಕಿ ಅನ್ನೋದು ಆಪ್ಷನ್ ಆಗಬಾರ್ದಾಗಿತ್ತು, ಅಲ್ಲಿ ಬೇರೆ ಯಾವುದಾದ್ರು ಬರಬೇಕಾಗಿತ್ತು. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ ದೆಹಲಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ, ಯಾವುದು? ದೆಹಲಿ. ಭಾರತದ ಮೊದಲ ಸಂಯೋಜಿತ ತ್ಯಾಜ್ಯ ಪರಿಸರ ಉದ್ಯಾನವನವನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತಂದರೆ ದೆಹಲಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಫೆಡರಲ್ ಬ್ಯಾಂಕಿನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಯಿತು ಅಂತ. ಸರ್ ಇದನ್ನು ಕೇಳ್ತಾನ? ಹೌದು ಸರ್ ಕೇಳ್ತಾನೆ. ಸರಿನಾ, ಸೊ ಈ ರೀತಿಯ ಪ್ರಶ್ನೆಗಳನ್ನು ಮೀನ್ಸ್ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂತ ಈ ಪ್ರಶ್ನೆ ಏನಿದೆ ಅಲ್ವಾ ಇದನ್ನು ಕೇಳ್ತಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಕಂಗನಾ ರನೌತ್, ಆಪ್ಷನ್ ಬಿ ವಿದ್ಯಾ ಬಾಲನ್, ಆಪ್ಷನ್ ಸಿ ಓಕೆ ಅದು ಏನಿಲ್ಲ. ಆ್ಯಂಡ್ ದೆನ್ ಆಪ್ಷನ್ ಡಿ ದೀಪಿಕಾ ಪಡುಕೋಣೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವಿದ್ಯಾ ಬಾಲನ್ ಅನ್ನೋದಾಗುತ್ತೆ. ಸರಿನಾ, ವಿದ್ಯಾ ಬಾಲನ್ ಅನ್ನೋರು ಈ ಫೆಡರಲ್ ಬ್ಯಾಂಕಿನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯನ್ನು ಆಗಿದ್ದಾರೆ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಜನವರಿ 2025ರಲ್ಲಿ ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸಿದ ಮೊದಲ ಆಗ್ನೇಯ ಏಷ್ಯಾದ ದೇಶ ಯಾವುದು ಅಂತ ಕೇಳಿದಾನೆ. ಮೀನ್ಸ್ ಸಲಿಂಗ ವಿವಾಹ, ಗಂಡನ್ನೇ ಮದುವೆ ಆಗೋದು, ಹೆಣ್ಣನ್ನೇ ಮದುವೆ ಆಗೋದು. ಸೊ ಈ ರೀತಿಯ ಒಂದು ವಿಚಿತ್ರ ಕಾನೂನನ್ನು ಅನುಮೋದನೆಗೊಳಿಸಿದ ಮೀನ್ಸ್ ಕಾನೂನುಬದ್ಧಗೊಳಿಸಿದ ಮೊದಲ ದೇಶ ಯಾವುದು ಅಂತ. ಸರಿನಾ, ಸೊ ಯಾವುದು ದೇಶ? ಆಪ್ಷನ್ ಎ ವಿಯೆಟ್ನಾಂ, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಕಾಂಬೋಡಿಯಾ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಅಂತ ಹೇಳ್ಬೋದಾ ಯಾರಾದರೂ? ಯಾವುದಾಗುತ್ತೆ? ಆಪ್ಷನ್ ಸಿ ಥೈಲ್ಯಾಂಡ್ ಆಗುತ್ತೆ. ಆ್ಯಂಡ್ ದೆನ್ ಎರಡನೇ ದೇಶ ಯಾವುದು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಎರಡನೇದು ಟಿ ಫಾರ್ ಥೈಲ್ಯಾಂಡ್, ಟಿ ಫಾರ್ ತೈವಾನ್ ಅಂತ. ಸರಿನಾ, ಸೊ ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸಿರ್ತಕ್ಕಂತಹ ಮೊದಲ ಆಗ್ನೇಯ ಏಷ್ಯಾದ ದೇಶ. ಸರಿನಾ, ಆ ಒಂದು ದೇಶ ಯಾವುದು ಅಂತಂದರೆ ಥೈಲ್ಯಾಂಡ್. ಸೆಕೆಂಡ್ ಯಾವ್ದು ಕಂಡು ಬರುತ್ತೆ ಅಂದರೆ ನಿಮಗೆ ತೈವಾನ್ ಅಂತ ಕಂಡು ಬರುತ್ತೆ. ಸರಿನಾ, ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ತೈವಾನ್ ಇವಾಗ ನ್ಯೂಸಲ್ಲಿದೆ, ಯಾಕಂದರೆ ಚೀನಾ ಏನಿದೆ ಅಲ್ವಾ, ಚೀನಾ ಅದನ್ನು ಏನಂತ ಹೇಳ್ಕೊಳ್ತಾ ಇದೆ, ಇದು ನನ್ನ ದೇಶ ಇದೆ, ನಾನೇ ಕಂಟ್ರೋಲ್ ಮಾಡ್ತೀನಿ ಅದಕ್ಕೆ ಅಂತ ಹೇಳ್ತಾ ಇದೆ. ಸರಿನಾ, ಬಟ್ ಅದಕ್ಕೆ ಬೇರೆ ಬೇರೆ ದೇಶಗಳು ಸ್ವಲ್ಪ ಆಕ್ಷೇಪಣೆ ಹಾಗೆ ಅಂತ ಮಾಡ್ತಿದ್ದಾವೆ. ಬಟ್ ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ನೀವು ತೈವಾನ್ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, 2025ರಲ್ಲಿ ಎರಡನೇ ಅತಿ ಹೆಚ್ಚು ನೈಜ ಆರ್ಥಿಕತೆ ಬೆಳವಣಿಗೆ ದರವನ್ನು ದಾಖಲಿಸಿದ ಭಾರತದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಸರಿನಾ, ಎರಡನೇ ಅತಿ ಹೆಚ್ಚು ನೈಜ ಆರ್ಥಿಕತೆ ಬೆಳವಣಿಗೆ ದರವನ್ನು ದಾಖಲಿಸಿದ ರಾಜ್ಯ ಯಾವುದಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಇದಕ್ಕೆ ಯಾವುದಾಗುತ್ತೆ ಆನ್ಸರ್ ಅಂತ ನೋಡಿದ್ರೆ ಮೊದಲ, ಸರಿನಾ, ಎರಡನೇ ಅತಿ ಹೆಚ್ಚು ಅಂತ ಕೇಳಿದಾನಲ್ವಾ, ಎರಡನೇ ಅತಿ ಹೆಚ್ಚು ಅಂತ ಕೇಳಿದ್ರೆ ನಿಮಗೆ ಆಂಧ್ರ ಪ್ರದೇಶ. ಏನಾದರೂ ನಿಮಗೆ ಮೊದಲ ಅತಿ ಹೆಚ್ಚು ನೈಜ ಆರ್ಥಿಕತೆ ಬೆಳವಣಿಗೆ ದರವನ್ನು ದಾಖಲಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ತಮಿಳುನಾಡು. ಸರಿನಾ, ಬಟ್ ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ಯಾವುದು ಅಂತಂದರೆ ಆಂಧ್ರ ಪ್ರದೇಶ. ನೆನ್ಪಿಟ್ಕೊಳ್ಳಿ, ಫಸ್ಟ್ ತಮಿಳುನಾಡು, ಸೆಕೆಂಡ್ ಆಂಧ್ರ ಪ್ರದೇಶ ಇದೆ. ಆ್ಯಂಡ್ ದೆನ್ ತಲಾದಾಯದಲ್ಲಿ ಯಾವೊಂದು ರಾಜ್ಯ ಫಸ್ಟ್ ಇದೆ ಅಂತ ಹೇಳ್ಬೋದಾ? ನಮ್ಮ ಕರ್ನಾಟಕ ರಾಜ್ಯ 2025ರಲ್ಲಿ ತಲಾದಾಯದಲ್ಲಿ ಮೊದಲ ಸ್ಥಾನದಲ್ಲಿ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಯಾವಾಗ ನೀವು ಹೇಳಬೇಕಾಗುತ್ತೆ ನಮ್ಮ ಹೆಮ್ಮೆಯ ಕರ್ನಾಟಕ ಅಂತ ಹೇಳಬೇಕಾಗುತ್ತೆ. ಸರಿನಾ, ಎಷ್ಟಿದೆ ನಮ್ಮಲ್ಲಿ ತಲಾದಾಯ? 2,04,000 ಸಮಥಿಂಗ್ ಇದೆ. ಸರಿನಾ, 2,04,000 ಚಿಲ್ಲರೆ ನಮ್ಮ ಒಂದು ತಲಾ ಆದಾಯ ಕಂಡುಬರುತ್ತೆ. ಸರಿನಾ, ಯಾವ ಒಂದು ರಾಜ್ಯದಲ್ಲಿ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆ್ಯಂಡ್ ದೆನ್ ನಾವೇ ಮೊದಲ ಸ್ಥಾನದಲ್ಲಿ ಕಂಡುಬರ್ತಾ ಇದ್ದೀವಿ. ನಮ್ಮ ನಂತರ ಕಂಡುಬರೋರು ಯಾರು ಅಂತಂದರೆ ಈ ಒಂದು
ಮಹಾರಾಷ್ಟ್ರದವ್ರು ಕಂಡು ಬರ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಜೂನ್ 30, 2026ರವರೆಗೆ ವಿಸ್ತೃತ ಅವಧಿಯೊಂದಿಗೆ ಕೇಂದ್ರ ಸರ್ಕಾರ ಮೀನ್ಸ್ ಕೇಂದ್ರ ನೇರ ತೆರಿಗೆ ಮಂಡಳಿಯು ಅಧ್ಯಕ್ಷರಾಗಿ ಯಾರನ್ನು ಮರು ನೇಮಕ ಮಾಡಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಸೊ ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಯಿತು ಅಂತ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ನಿತಿನ್ ಗುಪ್ತಾ, ಆಪ್ಷನ್ ಬಿ ಪ್ರಮೋದ್ ಸೇಠ್, ಆಪ್ಷನ್ ಸಿ ರವಿ ಅಗರ್ವಾಲ್, ಆಪ್ಷನ್ ಡಿ ಸಂಜಯ್ ಕುಮಾರ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದು? ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರು ಯಾರು ಯಾರು ಯಾರು? ಆಪ್ಷನ್ ಸಿ ರವಿ ಅಗರ್ವಾಲ್ ಅವರು. ಸರಿನಾ? ರವಿ ಅಗರ್ವಾಲ್ ಏನಿದಾರಲ್ವಾ CBDTಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸರಿನಾ? ಮೀನ್ಸ್ ಇವರು ಕೂಡ ಮರು ನೇಮಕ ಆಗಿದ್ದಾರೆ ನೋಡಿ. ಅವಾಗಲೇ ಯಾರಾಗಿದ್ರು ಮರು ನೇಮಕ? ಸುಧಾಂಶು ಮಿತ್ತಲ್ ಅವರು ಅಲ್ವಾ ಖೋಖೋ ಫೆಡರೇಷನ್ ಅಧ್ಯಕ್ಷರು. ನೆನಪಿದೆಯಾ? ಬರ್ತಿಲ್ಲ ಅಲ್ತಾನೆ? ಓಕೆ, ಗುಡ್. ಸೊ ಇದಕ್ಕೆ ಯಾರಾಗಿದ್ದಾರೆ ಅಂತ ನೋಡಿದ್ರೆ CBDTಯ ಮರು ಅಧ್ಯಕ್ಷರು ಈ ಒಂದು ರವಿ ಅಗರ್ವಾಲ್ ಅವರು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಅಧಿಕೃತವಾಗಿ ಸೂಚಿಸಲಾದ ಪರಿಷ್ಕೃತ ಕರಾವಳಿ ದತ್ತಾಂಶದ ಪ್ರಕಾರ ಯಾವ ಭಾರತೀಯ ರಾಜ್ಯವು 2ನೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ 2ನೇದು ಯಾಕೆ ಬೇಕು ನೀವಾಗ? ನಮಗೆ ಕ್ವಶನ್ ರೈಟ್ ಇದೆ ಅಲ್ವಾ? ಮೀನ್ಸ್ ಕ್ವಶನ್ ಈಗ ಕೇಳ್ಬೋದಾಗಿತ್ತು. ಏನಂತ? ಭಾರತೀಯ ಯಾವ ರಾಜ್ಯವು ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದೆ ಅಂತ. ಸರಿನಾ? ಹಾಗೇನಾದರೂ ಕೇಳಿದ್ರೆ ಅಥವಾ 2025ರಲ್ಲಿ ಅಧಿಕೃತವಾಗಿ ಸೂಚಿಸಲಾದ ಪರಿಷ್ಕೃತ ಕರಾವಳಿ ದತ್ತಾಂಶದ ಪ್ರಕಾರ ಯಾವ ರಾಜ್ಯವು ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಅಂತ ಕೇಳಿದ್ರೆ ಎರಡು ಕೂಡ ಸೇಮ್ ಆನ್ಸರ್. ಯಾವುದು ಅಂದರೆ ಗುಜರಾತೇ ಆಗಿರೋದು. ಬಟ್ ನಿಮಗೆ ಕ್ವಶನ್ ಏನಾದರೂ ಇದನ್ನು ಮೇಲ್ಗಡೆದು ಏನೂ ಕೊಡದೆ ಸುಮ್ಮನೆ 2ನೇದು ಕೇಳಿದ ಅಂತಂದರೆ ಆಂಧ್ರ ಪ್ರದೇಶ ಆನ್ಸರ್ ಆಗಿರೋದು. ಅದಕ್ಕೆ ಇಲ್ಲಿದೆ ಆಂಧ್ರ ಪ್ರದೇಶ ಇದು ಆಗಿರೋದು. ಬಟ್ ಇದೆಲ್ಲವೂ ಕೂಡ ಕೊಟ್ಟಿದ್ದಾನೆ. ರೀಸೆಂಟಾಗಿ ಏನು ಅಲ್ಟ್ರಾ ಆಗಿದೆ ಅಲ್ವಾ, ಪ್ರತಿಯೊಂದು ಕೂಡ ಮರು ಎಣಿಕೆ ಮಾಡಿದ್ದಾರೆ. ಸರಿನಾ? ಮರು ಇದು ಹೇಗೆ ಅಂತಂದರೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಆ ಒಂದು ದೂರ ಅಳತೆಯನ್ನು ಎಲ್ಲವೂ ಕೂಡ. ಸೊ ಅದ್ರ ಪ್ರಕಾರ ಏನಾಗುತ್ತೆ ಅಂದರೆ ಈ ಒಂದು ತಮಿಳುನಾಡು ಆಗುತ್ತೆ 1064 ಕಿಲೋಮೀಟ್ರ್. ಸರಿನಾ? ಇದು ಎಷ್ಟಿದೆ ಅಂತಂದರೆ ಆಂಧ್ರ ಪ್ರದೇಶ 1056 ಕಿಲೋಮೀಟ್ರ್ ಇದೆ ಇದ್ರದ್ದು ಕರಾವಳಿ ಉದ್ದ. ಸರಿನಾ? ಸೊ ಇವಾಗ ಸೆಕೆಂಡ್ ಹೈಯೆಸ್ಟ್ ಯಾವ ರಾಜ್ಯ ಕಂಡು ಬರುತ್ತೆ ಅಂದರೆ ತಮಿಳುನಾಡು ಕಂಡು ಬರ್ತಾ ಇದೆ ನೋಡಿ. ಸರಿನಾ? ಅವಾಗ ನೀವು ನೋಡ್ತಾ ಇದ್ರಿ ಆಂಧ್ರ ಪ್ರದೇಶ 1000 ಕಿಲೋಮೀಟ್ರು, ಅದಾದ ನಂತರ ಗುಜರಾತ 1600 ಕಿಲೋಮೀಟ್ರ್. ಆ್ಯಂಡ್ ದೆನ್ ಈ ಒಂದು ತಮಿಳುನಾಡು ಏನಿದೆ ಅಲ್ವಾ ಅದು 900 ಸಮಥಿಂಗ್ ಅಷ್ಟು ಕಿಲೋಮೀಟ್ರು, 987 ಅಲ್ವಾ. ಸೊ ಅಷ್ಟು ಕಿಲೋಮೀಟ್ರ್ ಅಂತ ಓದಿರ್ತಿದ್ರಿ. ಇವಾಗ ರೀಸೆಂಟಾಗಿ ಅದು ಎಲ್ಲವೂ ಕೂಡ ರಿಯಲ್ಟ್ರ್ ಆಗಿದೆ. ಇದನ್ನು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಕಿದ್ದೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಫೋಟೋ ಹಾಕಿದ್ದೀನಿ ಅದನ್ನು. ಸರಿನಾ? ಅದನ್ನು ಒಂದ್ಸರಿ ನೀವು ನೋಡ್ಕೊಳ್ಳಿ. ಇಲ್ಲಾಂತಂದರೆ ಗೂಗಲ್ ಮಾಡಿ, ನೀವು ಗೂಗಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸರಿನಾ? ಎಕ್ಸಾಕ್ಟ್ ಎಷ್ಟೆಷ್ಟು ಅಂತ. ಬಟ್ ನಿಮಗೆ ಹಾಗೇನು ಕೇಳಲ್ಲ. ಬಟ್ ಫಸ್ಟ್ ಯಾವುದಿದೆ? ಫಸ್ಟ್ ಯಾವುದು ಅಂದರೆ ಗುಜರಾತ್ ಕಂಡು ಬರುತ್ತೆ ನಿಮಗೆ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥದ್ದು ಪ್ರಸ್ತುತ. ಸೆಕೆಂಡ್ ಯಾವುದಿದೆ ಅಂತ ಕೇಳ್ತೀನಿ. ಅವಾಗ ಹೇಳಬೇಕಾಗಿರೋದು ಯಾವುದು ಅಂತಂದರೆ ಈ ಒಂದು ತಮಿಳುನಾಡು ಸೆಕೆಂಡ್ ಇದೆ ಅಂತ. ಥರ್ಡ್ ಯಾವುದಿದೆ ಅಂತ ಕೇಳ್ತಾನೆ. ಆಂಧ್ರ ಪ್ರದೇಶ ಥರ್ಡ್ ಇದೆ ಅಂತ ಹೇಳಬೇಕಾಗುತ್ತೆ. ಸರಿನಾ? ಆ್ಯಂಡ್ ದೆನ್ ನಿಮಗೆ ಲಾಸ್ಟ್ 2 ಕೇಳ್ತಾನೆ. ಫಸ್ಟ್ 3 ಗೊತ್ತಾಯ್ತಾ ನಿಮಗೆ? ಓಕೆ, ಲಾಸ್ಟ್ 2 ನಿಮಗೆ ಗೊತ್ತಿರಲಿ. ಯಾವುದು ಲಾಸ್ಟ್ 2? ಒಂದು ಗೋವಾ. ಆ್ಯಂಡ್ ದೆನ್ ಸೆಕೆಂಡ್ ಕಂಡು ಬರೋದು ಯಾವುದು ಅಂತಂದರೆ ನಮ್ಮ ಕರ್ನಾಟಕ ಎಷ್ಟಿದೆ? 343 ಕಿಲೋಮೀಟರ್ ನಮ್ಮ ಕರ್ನಾಟಕದ ಕರಾವಳಿ ತೀರ ಇದೆ. ಮೊದಲೆಷ್ಟಿತ್ತು? 320 ಇವಾಗ ಎಷ್ಟಿದೆ? 343 ಆಗಿದೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಲಾಸ್ಟ್ ಅತಿ ಕಡಿಮೆ ಯಾವುದಿದೆ? ಗೋವಾ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಅಂದರೆ ಇತ್ತೀಚೆಗೆ ಸ್ವಾಮಿ ವಿವೇಕಾನಂದರ 123ನೇ ಪುಣ್ಯತಿಥಿಯನ್ನು ಯಾವಾಗ ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಅವ್ರು ಹುಟ್ಟಿದ ಅಂತ ಕೇಳಿದ್ರೆ ಈಸಿಯಾಗಿ ಹೇಳೋದು. ಸರಿನಾ? ಬಟ್ ಇಲ್ಲಿ ಏನು ಕೇಳಿದ್ದಾನೆ? ಅವರ ಒಂದು ಪುಣ್ಯತಿಥಿ ಮೀನ್ಸ್ ಅವರ ಒಂದು ಮರಣವಾಗಿರ್ತಕ್ಕಂತಹ ದಿನಾಂಕ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಏನಿದೆ ಆಪ್ಷನ್ನು? ಆಪ್ಷನ್ ಎ ಜುಲೈ 3, 2025, ಆಪ್ಷನ್ ಬಿ ಜುಲೈ 4, 2025, ಜುಲೈ 5, 2025, ಜುಲೈ 6, 2025 ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಜುಲೈ 4, 2025. ಸರಿನಾ? ಜುಲೈ 4, 2025ರಂದು ಅವರ 123ನೇ ಪುಣ್ಯತಿಥಿಯನ್ನು ನಾವು ಆಚರಣೆ ಮಾಡಿದ್ದೀವಿ. ಸೊ ಹಾಗಾದರೆ ಅವರು ಯಾವ ವರ್ಷದಲ್ಲಿ ಮರಣ ಹೊಂದಿದರು ಅಂತ ಹೇಳ್ಬೋದಾ? ನಾಡಿ ಆನ್ಸರ್ ಬಂದುಬಿಡುತ್ತೆ ನಿಮಗೆ ಸಿಂಪಲ್ ಆಗಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ. ಈ ಕ್ವಶನ್ ಕೂಡ ನಿಮಗೆ ಆಲ್ರೆಡಿ ಕೇಳಿದ್ದಾನೆ. ಸರಿನಾ? NTPC ಎಕ್ಸಾಮಲ್ಲಿ ಕೇಳ್ತಾನೆ, ಡಿ ಗ್ರೂಪಲ್ಲಿ ಕೇಳ್ತಾನೆ, ಮತ್ತು ನಿಮ್ಮ SSC, CGL, CHSL, MTS ಎಕ್ಸಾಮಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ. ಸರಿನಾ? ಫಿಕ್ಸ್ ಬರುತ್ತೆ ಇದು. ಯಾಕಂದರೆ ಈ ಟಾಪ್ 200 ಕ್ವಶನ್ಸ್ ಅಂತ ನಾನು ನಿಮ್ಗೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸುಮ್ಮನೆ ಏನೋ ಟೈಮ್ ವೇಸ್ಟ್ ಆಗಲಿ ಅಂತಲ್ಲ, ಇವನ್ ನಿಮ್ಗೆ ಏನೋ ಒಂದು ಹೇಳಿ ಹೋಗಲಿ ಅಂತಲ್ಲ. ಸೊ ಈ ಇಂಪಾರ್ಟೆಂಟ್ ಇದ್ದಾವೆ, ಕೇಳ್ತಾನೆ. ಸರಿನಾ? ಆ ರೀತಿಯ ಪ್ರಶ್ನೆಗಳು ಯಾವುದೋ ಒಂದು ಕೇಳ್ಬೋದು, ಕೇಳಲ್ಲ ಅಂತ ಆ ರೀತಿಯ ಪ್ರಶ್ನೆಗಳು ಇದರಲ್ಲಿ ಇಲ್ಲವೇ ಇಲ್ಲ. ಸರಿನಾ? ಈ ಕ್ವಶನ್ ಕೂಡ ನಿಮ್ಗೆ ಹಾಗೆ ಇದೆ. SDGಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 99ನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಯಾವುದು? ಈ ಸೂಚ್ಯಂಕದ ಬಗ್ಗೆ ಕೇಳ್ತಾನೆ. ಸರಿನಾ? ಎಷ್ಟನೇ ಸೂಚ್ಯಂಕದಲ್ಲಿ ನಮ್ಮ ಭಾರತ ಇದೆ ಅಂತ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳದೇನೂ ಇರಬಹುದು. ಸರಿನಾ? ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ ಕೇಳ್ತಾನೆ. ನಿಮ್ಮ ಶಿಫ್ಟಲ್ಲಿ ಬರಲಿಲ್ವಾ? ಮತ್ತೊಬ್ಬರು ನಿಮ್ಮ ಫ್ರೆಂಡ್ ಶಿಫ್ಟಲ್ಲಿ ಬರುತ್ತೆ. ನಿಮ್ಮ ಫ್ರೆಂಡ್ ಶಿಫ್ಟಲ್ಲಿ ಬರಲಿಲ್ವಾ? ನಿಮ್ಮ ಶಿಫ್ಟಲ್ಲಿ ಬಂದೇ ಬರುತ್ತೆ ಈ ಕ್ವಶನ್. ಸರಿನಾ? ನೆನ್ಪಿಟ್ಕೊಳ್ಳಿ, SDGಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ 99ನೇ ಸ್ಥಾನದಲ್ಲಿದೆ. ಹಾಗಾದರೆ ನೀತಿ ಆಯೋಗ ಬಿಡುಗಡೆ ಮಾಡುತ್ತೆ ಗೊತ್ತಾ? SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ. ಆವಾಗ ನಮ್ಮ ಭಾರತದ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಕೇಳ್ಬೋದು ನಿಮಗೆ. ಅದನ್ನು ಕೂಡ ಕೇಳಿದ್ದಾನೆ. ಆ ಕ್ವಶನ್ ಏನಿದೆ ಅಲ್ವಾ, ಅದಕ್ಕೆ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ? ಮೊದಲನೇ ಸ್ಥಾನದ 2 ರಾಜ್ಯಗಳು ಮೊದಲ ಸ್ಥಾನದಲ್ಲಿ ಪಡ್ಕೊಂಡಿದ್ದಾವೆ. ಯಾವುದ್ಯಾವುದು? ಒಂದು ಕೇರಳ ರಾಜ್ಯ, ಇನ್ನೊಂದು ಉತ್ತರಾಖಂಡ್ ರಾಜ್ಯ. ಸರಿನಾ? 2 ರಾಜ್ಯಗಳು ಮೊದಲ ಸ್ಥಾನದಲ್ಲೇ ಇದ್ದಾವೆ. ಮೀನ್ಸ್ 2 ಕೂಡ ಸೇಮ್ ಪಾಯಿಂಟ್ಗಳನ್ನೇ ತೊಗೊಂಡಿದ್ದಾವೆ.
ಸೊ ಇದು ಪಾಯಿಂಟ್ ಎಲ್ಲಿವರೆಗೂ ಇರುತ್ತೆ ಅಂದರೆ 0ಇಂದ 1ರವರೆಗೂ ಇವು ಪಾಯಿಂಟ್ಗಳನ್ನು ಕೊಡ್ತಾರೆ ಇದರಲ್ಲಿ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025-26 ಅಂದಾಜು ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಅಂದಾಜು ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ PP ಚೌಧರಿ, ಆಪ್ಷನ್ ಬಿ ರಾಜೀವ್ ಪ್ರತಾಪ್ ರೌಡಿ, ಆಪ್ಷನ್ ಸಿ ಸಂಜಯ್ ಜೈಸ್ವಾಲ್, ಆಪ್ಷನ್ ಡಿ ಬ್ರಿಜ್ ಮೋಹನ್ ಅಗರ್ವಾಲ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಸಿ ಸಂಜಯ್ ಜೈಸ್ವಾಲ್ ಅವರು, ಸರಿನಾ. ಅಂದಾಜು ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ನೋಡಿದ್ರೆ ಈ ಸಂಜಯ್ ಜೈಸ್ವಾಲ್ ಅವರನ್ನು ನೇಮಕ ಮಾಡಲಾಗಿದೆ. ಯಾವುದಕ್ಕೆ, ಅಂದಾಜು ಸಮಿತಿಯ ಅಧ್ಯಕ್ಷರನ್ನಾಗಿ. ಹಾಗಾದರೆ 51ನೇ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ದರು, ಸಂಜೀವ್ ಖನ್ನಾನವರಾಗಿದ್ದರು, ಸರಿನಾ. ಆ್ಯಂಡ್ ದೆನ್ ಪ್ರಸ್ತುತ CAG ಯಾರಾಗಿದ್ದಾರೆ, ಸಂಜಯ್ ಮೂರ್ತಿಯನವರಾಗಿದ್ದಾರೆ, ಸರಿನಾ. ಅದು ಕೂಡ ನಿಮಗೆ ಗೊತ್ತಿರಲಿ. ಹಾಗಾದರೆ ಪ್ರಸ್ತುತ ಈ RBIನ ಮುಖ್ಯ ಗವರ್ನರ್ ಯಾರಾಗಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗತ್ತೆ ಈ ಒಂದು ಸಂಜಯ್ ಮಲ್ಹೋತ್ರಾ ಅಂತ. ಸಂಜಯ್ 4 ಸಂಜಯ್ ಬಂತಲ್ವ, ಇವಾಗಲೇ 4 ಸಂಜಯ್ಗಳನ್ನು ನೆನ್ಪಿಟ್ಕೊಳ್ಳಿ, ಸರಿನಾ. ಇಲ್ಲಿ ಸಂಜಯ್ ಜೈಸ್ವಾಲ್ ಅದಕ್ಕೆ ಅಂತಂದರೆ ಅಂದಾಜು ಸಮಿತಿಗೆ, ಆ್ಯಂಡ್ ದೆನ್ ಸಂಜಯ್ ಮೂರ್ತಿ ಯಾರು ಅಂತಂದರೆ CAG, ಆ್ಯಂಡ್ ದೆನ್ ಸಂಜೀವ್ ಖನ್ನಾ ಅಂತ ಯಾರು ಅಂತ ಕೇಳಿದ್ರೆ 51ನೇ ಚೀಫ್ ಜಸ್ಟಿಸ್ ನಮ್ಮ ಭಾರತದ್ದು. ಹಾಗೆ 26ನೇ ಗವರ್ನರ್ ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸಂಜಯ್ ಮಲ್ಹೋತ್ರಾ ಅಂತ, ಸರಿನಾ. ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ವಿಸ್ಟಾಡೋಮ್ ಜಂಗಲ್ ಸಫಾರಿ ರೈಲನ್ನು ಮೇ 2025ರಲ್ಲಿ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಈ ಕ್ವಶನ್ ಕೂಡ ಈಸಿ ಇದೆ. ಆಪ್ಷನ್ ಏನಿದಾವೆ, ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಉತ್ತರ ಪ್ರದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಉತ್ತರವೂ ಕೂಡ ಉತ್ತರ ಪ್ರದೇಶನೇ ಆಗುತ್ತೆ, ಸರಿನಾ. ವಿಸ್ಟಾಡೋಮ್ ಜಂಗಲ್ ಸಫಾರಿ ರೈಲನ್ನು ಮೇ 2025ರಲ್ಲಿ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ಈ ಒಂದು ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಮಾಡಲಾಗಿದೆ. ಸರ್ ನಮ್ಮ ಕರ್ನಾಟಕದಲ್ಲೂ ಕೂಡ ಆಲ್ರೆಡಿ ಇದೆ ಅಲ್ರಿ, ಮೈಸೂರು ಟು ಇದಕ್ಕೆ ಹೋಗಲ್ವಾ, ಮಂಗಳೂರು ಹೋಗಲ್ವಾ. ಸೊ ಅದು ವಿಸ್ಟಾಡೋಮ್ ಒಂದು ಹೋಗಿದ್ರಾ ನೀವು ಯಾರಾದರೂ, ಹೋಗಿ ಚೆನ್ನಾಗಿರುತ್ತೆ, ಸರಿನಾ. ವಿಸ್ಟಾಡೋಮ್ ಕೋಚ್ ಸಖತ್ತಾಗಿದೆ. ಸೊ ನಿಮ್ಗೆ ವ್ಯೂ ಕೂಡ ಸಖತ್ತಾಗಿ ಸಿಗುತ್ತೆ. ಬಟ್ ಅದು ಜಂಗಲ್ ಸಫಾರಿ ರೈಲ್ ಅಲ್ಲ, ಅದು ನಾರ್ಮಲ್ ಟ್ರೈನ್ ಇದೆ ಅದು, ಸರಿನಾ. ಬಟ್ ಅಲ್ಲಿ ನಿಮಗೆ ಕೋಚ್ಗಳು ಹೇಗೆ ಕಂಡುಬರ್ತವೆ ಅಂದರೆ ವಿಸ್ಟಾಡೋಮ್ ಕೋಚ್ಗಳು ಕಂಡುಬರ್ತವೆ. ಬಟ್ ಅದು ನಿಮಗೆ ಸಫಾರಿಗೆ ಅಂತ ಮಾಡಿರ್ತಕ್ಕಂಥ ಟ್ರೈನ್ ಅಲ್ಲ ಅದು, ಸರಿನಾ. ಬಟ್ ನಿಮಗೆ ಮೊದಲ ವಿಸ್ಟಾಡೋಮ್ ಜಂಗಲ್ ಸಫಾರಿ ರೈಲು ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ರೈಲು ಅಂತ, ಸರಿನಾ. ಮೀನ್ಸ್ ಉತ್ತರ ಪ್ರದೇಶದಲ್ಲಿ ಅದನ್ನು ಲಾಂಚ್ ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅಲ್ಲಿ ಸ್ಪೆಷಲಿ ಸಫಾರಿಗೆ ಅಂತಲೇ ಮಾಡಿದ್ದಾರೆ, ಯಾವುದನ್ನು, ವಿಸ್ಟಾಡೋಮ್ ಜಂಗಲ್ ಸಫಾರಿ. ಏನು ವಿಸ್ಟಾಡೋಮು ಫುಲ್ ಎಲ್ಲವೂ ಕೂಡ ಹೊರಗಡೆ ಎಲ್ಲವೂ ನಿಮಗೆ ತಗಡಿರುತ್ತಲ್ವ, ನಾರ್ಮಲ್ ಟ್ರೈನ್ದು ಈ ಕೋಚ್ಗಳು ಮೀನ್ಸ್ ಡಬ್ಬಗಳು ಅಥವಾ ಏನಂತ ಹೇಳ್ತಿರೋ ಬೋಗಿಗಳು, ಅವು ಏನಿರಲ್ಲ ನಿಮಗೆ ಕಂಪ್ಲೀಟಾಗಿ ಗ್ಲಾಸ್ ಇರ್ತವೆ, ಸರಿನಾ. ಫುಲ್ ಮ್ಯಾಕ್ಸಿಮಮ್ ಗ್ಲಾಸ್ ಇರುತ್ತೆ. ಇನ್ನೊಂದೇನು ಅಂದರೆ ನಿಮ್ಮ ಚೇರ್ ಏನಿರುತ್ತೆ ಅಲ್ವಾ, ಕಂಪ್ಲೀಟಾಗಿ 360 ಆ್ಯಂಗಲಲ್ಲಿ ರೊಟೇಟ್ ಆಗ್ತಾ ಇರ್ತವೆ. ನಿಮ್ಗೆ ಕೇಳ್ಬೋದು ಅದರ ವೈಶಿಷ್ಟ್ಯ ಏನು ವಿಸ್ಟಾಡೋಮ್ ಒಂದು ಕೋಚಸ್ದು ಅಂತ. ಸೊ ಅವ್ನು ಹೇಳಬೇಕಾಗುತ್ತೆ, ಏನಿಲ್ಲಪ್ಪ ಹೊರಗಡೆ ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ, ಅದಾದ ನಂತರ ನಮ್ಮ ಚೇರ್ ಹೇಗೆ ಅಂದರೆ 360 ಆ್ಯಂಗಲಲ್ಲಿ ತಿರುಗುತ್ತೆ, ನಮ್ಮ ಜೀವನ ತಿರುಗಿದ ಹಾಗೆ ಅಂತ ಹೇಳಬೇಕಾಗುತ್ತೆ ನೀವು, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಮಾಲ್ಡೀವ್ಸ್ನ ಜಾಗತಿಕ ಪ್ರವಾಸೋದ್ಯಮ ರಾಯಭಾರಿಯನ್ನಾಗಿ ಯಾರನ್ನು ನೇಮಿಸಲಾಯಿತು. ಆಪ್ಷನ್ ಎ ವಿದ್ಯಾಬಾಲನ್ ಅಲ್ಲ, ಯಾಕಂದರೆ ಈ ಒಂದು ಫೆಡರಲ್ ಬ್ಯಾಂಕಿನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಇವರು, ವಿದ್ಯಾಬಾಲನ್. ಸೊ ಇವ್ರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಲಿಯಾ ಭಟ್, ಆಪ್ಷನ್ ಸಿ ಕತ್ರಿನಾ ಕೈಫ್, ಆಪ್ಷನ್ ಡಿ ಕೃತಿ ಸನೋನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಸಿ ಕತ್ರಿನಾ ಕೈಫ್, ಸರಿನಾ. ಇವರು ಕತ್ರಿನಾ ಕೈಫ್ ಅವರು ಈ ಮಾಲ್ಡೀವ್ ದೇಶಕ್ಕೆ ಹೋಗಿ ಕತ್ರಿ ಆಗ್ತಾ ಇದ್ದಾರೆ, ಮೀನ್ಸ್ ಜಾಗತಿಕ ಪ್ರವಾಸೋದ್ಯಮ ರಾಯಭಾರಿಯಾಗಿದ್ದಾರೆ. ಯಾವ ಒಂದು ದೇಶದ್ದು, ಈ ಮಾಲ್ಡೀವ್ಸ್ ದೇಶದ್ದು. ಇಂಡೋನೇಷ್ಯಾ ದೇಶದ ಸೇಮ್ ಯಾರಾಗಿದ್ದಾರೆ ಗೊತ್ತಾ, ಆ ಹುಡುಗನ ಹೆಸರು ಹೇಳಿ ನೋಡೋಣ. ಇಂಡೋನೇಷ್ಯಾ ದೇಶದ ಜಾಗತಿಕ ಪ್ರವಾಸೋದ್ಯಮ ರಾಯಭಾರಿಯನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ, ಮೀನ್ಸ್ ಯಾರನ್ನು ಆಯ್ಕೆ ಮಾಡಲಾಗಿದೆ. ಆ ಒಂದು ಬೋಟಲ್ಲಿ ಫುಲ್ ಬೋಟೆಲ್ಲ ಓಡಿಸ್ತಾ ಇರ್ತಾರೆ, ಸ್ನೇಕ್ ಬೋಟ್ ಅಂತ ಹೇಳ್ತೀವಲ್ಲ ಅದನ್ನು. ಸೊ ಅದರಲ್ಲಿ ಮುಂದೆ ಒಬ್ಬ ಹುಡುಗನ ನಿಂತು ಒಂದು ಫುಲ್ ರೀಲ್ಸ್ ಎಲ್ಲ ವೈರಲ್ ಆಯ್ತು ಗೊತ್ತಾ, ಆ ಹುಡುಗನ ಹೆಸರು ಏನು ಅಂತ ಕಮೆಂಟ್ ಮಾಡ್ಬೋದು, ಯಾರಾದರೂ ಕಮೆಂಟ್ ಮಾಡಿ ನೋಡೋಣ ಆ ಹುಡುಗನ ಹೆಸರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಫೆಬ್ರವರಿ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಮೀನ್ಸ್ ನಮ್ಮ ಭಾರತದ ಪ್ರಧಾನಿಯ 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ. ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ ಸಂಜಯ್ ಮಿಶ್ರಾ, ಆಪ್ಷನ್ ಬಿ ರಾಜೀವ್ ಗೌಬಾ, ಆಪ್ಷನ್ ಸಿ ಅಜಯ್ ಕುಮಾರ್, ಆಪ್ಷನ್ ಡಿ ಶಕ್ತಿಕಾಂತ್ ದಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಡಿ ಶಕ್ತಿಕಾಂತ್ ದಾಸ್ ಆಗುತ್ತೆ. ಈ ಕ್ವಶನ್ ಏನಿದೆಯಲ್ಲ, ಈ ಕ್ವಶನ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ, ಮೀನ್ಸ್ NTPC ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 477 ವ್ಯಕ್ತಿಗಳೊಂದಿಗೆ ವಿಶ್ವದ ಅತಿ ಹೆಚ್ಚು ಹಿಮಚಿರತೆ ಸಾಂದ್ರತೆಯನ್ನು ಯಾವ ಪ್ರದೇಶ ದಾಖಲಿಸಿದೆ ಅಂತ ಕೇಳಿದ್ದಾನೆ. ಮೀನ್ಸ್ 477 ವ್ಯಕ್ತಿಗಳಲ್ಲ, 477 ಹಿಮಚಿರತೆಗಳು. ಸೊ 477 ಹಿಮಚಿರತೆಗಳೊಂದಿಗೆ ಮೀನ್ಸ್ ಅದರಲ್ಲಿ ಇದ್ದಾವೆ. ಸೊ ಆ ರೀತಿ 477 ಕಂಡುಬರೋದು, ಮೀನ್ಸ್ ಅತಿ ಹೆಚ್ಚು ಸಾಂದ್ರತೆ ಕಂಡುಬರೋದು ಒಂದೇ ರಾಜ್ಯದಲ್ಲಿ, ಮೀನ್ಸ್ ಒಂದೇ ಕೇಂದ್ರಾಡಳಿತ ಪ್ರದೇಶದಲ್ಲಿ. ಯಾವುದದು ಅಂತ ಕೇಳಿದ್ದಾನೆ. ಯಾವುದು ಅಂತ ನೋಡಿದ್ರೆ ಈ ಒಂದು ಲಡಾಖ್ ಏನಿದೆ ಅಲ್ವಾ, ಅತಿ ಹೆಚ್ಚು ಹಿಮಚಿರತೆಗಳನ್ನು ಹೊಂದಿದೆ. ಅತಿ ಹೆಚ್ಚು ಸಾಂದ್ರತೆ ಹಿಮಚಿರತೆಯನ್ನು ಹೊಂದಿರೋದು ಕೂಡ ಇದೇ ಒಂದು ಲಡಾಖ್, ಸರಿನಾ. ಎಷ್ಟು ಹೊಂದಿದ್ದಾವೆ ಅಂತ ನೋಡಿದ್ರೆ 477 ಹಿಮಚಿರತೆಗಳನ್ನು ಹೊಂದಿದೆ. ಯಾವ ಒಂದು ರಾಜ್ಯ, ಈ ಒಂದು ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ತೀವಿ, ಸರಿನಾ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರೋದು ಕೂಡ ಲಡಾಖ್. ಆ್ಯಂಡ್ ದೆನ್ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು
ಸಾಂದ್ರತೆಯನ್ನು ಹೊಂದಿರೋದು ಕೂಡ ಲಡಾಖ್. ಆ್ಯಂಡ್ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತಿ ಹೆಚ್ಚು ಹಿಮಚಿರತೆಗಳು ಟೋಟಲಿ 718 ಹಿಮಚಿರತೆಗಳು ಕಂಡುಬರ್ತಾವಲ್ವ ನಮ್ಮ ಭಾರತದಲ್ಲಿ. ಸೊ ಅದರಲ್ಲಿ 477 ಈ ಒಂದು ಲಡಾಖಲ್ಲೇ ಕಂಡುಬರ್ತವೆ. ಸೆಕೆಂಡ್ ಎಷ್ಟಲ್ಲಿ ಕಂಡುಬರುತ್ತೆ? ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ ಯಾವುದು ಹಿಮಚಿರತೆಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾರ್ವೆ ಚೆಸ್ 2025 ಟೂರ್ನಮೆಂಟ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಸರ್ ಯಾರು ಗೆದ್ದಿದ್ದಾರೆ? ಆಪ್ಷನ್ ಎ ಗುಕೇಶ್ ಡೊಮಾರ್ಜು, ಆಪ್ಷನ್ ಮೀನ್ಸ್ ಗುಕೇಶ್ ಡಿ ಅವರು, ಆ್ಯಂಡ್ ದೆನ್ ಆಪ್ಷನ್ ಬಿ ಈ ಮ್ಯಾಗ್ನಸ್ ಕಾರ್ಲ್ಸನ್ ಅವರು, ಆಪ್ಷನ್ ಸಿ ಫ್ಯಾಬಿಯಾನೋ ಕರುವಾನೋ ಅವರು, ಆಪ್ಷನ್ ಡಿ ಆರ್ ಪ್ರಜ್ಞಾನಂದ ಅಂತ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ನಾರ್ವೆ ದೇಶದವ್ರು ಯಾರಿದ್ದಾರೆ ಇಲ್ಲಿ? ಸೊ ಯಾರು? ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಸರಿನಾ? ಅವರೇ ಆ ಒಂದು ಟೂರ್ನಿಯ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. ಸೊ ಈ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಮತ್ತು 8ನೇ ಸಾರಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಸರಿನಾ? ಸೊ ಚೆನ್ನಾಗಿದೆ ನೋಡಿ, ಚೆಸ್ನು ಕೂಡ ಸ್ವಲ್ಪ ಫಾಲೋ ಮಾಡ್ತಾ ಬನ್ನಿ, ಚೆನ್ನಾಗಿರುತ್ತೆ. ಸರಿನಾ? ನಿಮ್ಗೊಂದು ಕ್ವಶನ್ ಆನ್ಸರು ಬರುತ್ತೆ. ಆ್ಯಂಡ್ ದೆನ್ ನೋಡೋಕೆ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಯಾರು ಅಂತಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಅನ್ನೋ ವ್ಯಕ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಜೂನ್ರಲ್ಲಿ 16ನೇ ಹಣಕಾಸು ಆಯೋಗದ ಅರೆಕಾಲಿಕ ಸದಸ್ಯರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಕ್ವಶನ್ ನೋಡಿಕೊಂಡು ಒಮ್ಮೆ ಆಪ್ಷನ್ ಅರವಿಂದ್ ಅಂತ ನೋಡಿ, ಅರವಿಂದ್ ಪನಗರಿಯ. ಸರಿನಾ? ಅರವಿಂದ್ ಅಂತ ನೋಡಿ ಅರವಿಂದ್ ಪನಗರಿ ಅಂತ ಏನಾದರೂ ಹಾಕಿದ್ರೆ 1 ಮಾರ್ಕ್ಸ್ ಹಾಗೆ ಜೈ ಅನ್ನುತ್ತೆ. ಸರಿನಾ? ಬಟ್ ಇಲ್ಲಿ ಏನು ಕೇಳಿದ್ದಾನೆ? ಅರೆಕಾಲಿಕ ಸದಸ್ಯರು ಅಂತ ಕೇಳಿದ್ದಾನೆ. ಮೀನ್ಸ್ ಅರೆಕಾಲಿಕ ಸದಸ್ಯರು ಎಲ್ಲಿಂದ ಬರ್ತಾರೆ? RBI ಇಂದ ಬಂದಿರ್ತಾರೆ ಅವರು. RBI ಇಲ್ಲಿ ಏನಿರ್ತಾರಲ್ವ ಸದಸ್ಯರು, ಅವರು ಇಲ್ಲಿ ಒಬ್ಬರು ಅರೆಕಾಲಿಕ ಸದಸ್ಯರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಯಾರವರು? ಆಪ್ಷನ್ ಸಿ ಏನಿದೆ ಅಲ್ವಾ, ರವಿಶಂಕರ್ ಅವರು ಇವರಾಗಿದ್ದಾರೆ ನೋಡಿ. ಸೊ ಈ ಒಂದು 16ನೇ ಹಣಕಾಸು ಆಯೋಗದ ಅರೆಕಾಲಿಕ ಸದಸ್ಯರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ನೋಡಿದ್ರೆ ಟಿ ರವಿಶಂಕರ್ ಅವರನ್ನು. ಆ್ಯಂಡ್ ದೆನ್ ಅರವಿಂದ ಪನಗರಿ ಅವರು ಏನಿದಾರಲ್ವ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಯಾರು? ಅರವಿಂದ ಪನಗರಿಯ. ಹಾಗಾದರೆ ಪ್ರಸ್ತುತ ಎಷ್ಟನೇ ಹಣಕಾಸು ಆಯೋಗದ ಅಧ್ಯಕ್ಷರಿದ್ದಾರೆ ಅಂತ ಹೇಳ್ಬೋದಾ? 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಿದ್ದಾರೆ ಸರ್. ಮತ್ತು ಅರವಿಂದ ಪನಗರಿಯ 2026ರಿಂದ ಬರ್ತಾರೆ ಸರ್ ಅವರು ಮುಂದೆ, 2026ರಿಂದ 31ರವರೆಗೆ. ಸರಿನಾ? ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಾಹ್ಯಾಕಾಶ ಆಧಾರಿತ ಆರ್ಬಿಟಲ್ಗಾಗಿ 2024ರ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂತ. ಸರಿನಾ? ಯಾವ್ದು ಕೇಳಿದಾನೆ? 2024ರ ಬೂಕರ್ ಪ್ರಶಸ್ತಿಯನ್ನು ಆರ್ಬಿಟಲ್ ಬುಕ್ಕಿಗಾಗಿ ಪಡ್ಕೊಂಡಿದ್ದಾರೆ ಅಂತ. ಯಾರವರು? ಆಪ್ಷನ್ ಎ ಸುಲಿತಾ ವಿಲಿಯಮ್ಸ್. ಸೊ ಹೌದಾ? ಅಲ್ಲ. ಆ್ಯಂಡ್ ದೆನ್ ಭಾನು ಮುಷ್ತಾಕ್, ಆ್ಯಂಡ್ ದೆನ್ ಹಾರ್ಟ್ ಲ್ಯಾಂಪ್ ಇವರು ಭಾನು ಮುಷ್ತಾಕ್ ಅವ್ರದ್ದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸಮಂತಾ ಹರ್ವೆ, ಆ್ಯಂಡ್ ದೆನ್ ಶ್ರೇಯಣ್ಣ ಭಟ್ಟಾಚಾರ್ಯ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಸಮಂತಾ ಹಾರ್ವೆ ಅನ್ನೋರು ಆಗುತ್ತೆ. ಸರಿನಾ? ಇವ್ರು ಯಾವ ದೇಶದವರು ಇದ್ದಾರೆ? ಆಸ್ಟ್ರೇಲಿಯಾ ದೇಶದವರು ಇದ್ದಾರೆ. ಸೊ ಇವರು ಆರ್ಬಿಟಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 2024ರ ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಯಾವೊಂದು ಕಾದಂಬರಿಗೆ? ಆರ್ಬಿಟಲ್ ಎಂಬುವ ಕಾದಂಬರಿಗೆ. ಆರ್ಬಿಟಲ್ ಕಾದಂಬರಿ ಯಾವೊಂದು ರಿಲೇಟೆಡ್ ಇದೆ? ಬಾಹ್ಯಾಕಾಶ ರಿಲೇಟೆಡ್ ಇದೆ. ಸರಿನಾ? ಸ್ಪೇಸ್ ರಿಲೇಟೆಡ್ ಅದು ಕಂಡು ಬರುತ್ತೆ. ಯಾವುದು? ಆರ್ಬಿಟಲ್ ಸಮಂತಾ ಹರ್ವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವೆಟ್ಲ್ಯಾಂಡ್ ವೈಸ್ ಯೂಸ್ಗಾಗಿ ರಾಮ್ಸರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ. ಈ ಕ್ವಶನ್ ಏನಿದೆ ಅಲ್ವಾ, ಈ ಕ್ವಶನ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ 2 ಸರಿ ಕೇಳಿದ್ದಾನೆ ಈ ಕ್ವಶನ್ನ. ಸರಿಯಾ? ಈ ಕ್ವಶನ್ ಆಲ್ರೆಡಿ 2 ಸರಿ ಬಂದಿದೆ. ಒಂದು ನಿಮ್ಮ NTPC ಗ್ರ್ಯಾಜುಯೇಷನ್ ಎಕ್ಸಾಮಲ್ಲಿ ಬಂದಿದೆ, ಇನ್ನೊಂದು ಯಾವ ಎಕ್ಸಾಮಲ್ಲಿ ಬಂದಿದೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ನೋಡಿದ್ದೀನಿ, ರೀಸೆಂಟಾಗಿ ನೋಡಿದ್ದೀನಿ ಕ್ವಶನ್ನ. ಸರಿನಾ? ಬಟ್ ನಿಮಗೆ ಅನಲೈಸಿಸ್ ಮಾಡುವಾಗ ಇದನ್ನು ಆಲ್ರೆಡಿ ಒಂದು ಸರಿ ಹೇಳಿದ್ದೀನಿ. ಬಟ್ ಬೇರೆ ಕ್ವಶನ್ ಪೇಪರಲ್ಲಿ ಕೂಡ ಇದು ನೋಡಿದ್ದೀನಿ. ಈ ಕ್ವಶನ್ ಏನಿದೆ ಅಲ್ವಾ, ನಿಮಗೆ ಇನ್ನೂ ಡೆಕೆಡ್ಸ್ವರೆಗೂ ಇದು ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಮೊದಲ ಭಾರತೀಯರು ಇವರು. ಅದು ರಾಮ್ಸರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮೊದಲ ಭಾರತೀಯರು ಯಾರು ಅಂತಂದರೆ ಜಯಶ್ರೀ ವೆಂಕಟೇಶನ್ ಅವರು. ಸರಿನಾ? ಜಯಶ್ರೀ ವೆಂಕಟೇಶನ್ ಅವರು ಏನಿದ್ದಾರೆ 2025ರಲ್ಲಿ ವೆಟ್ಲ್ಯಾಂಡ್ ಯೂಸ್ಗಾಗಿ ಫೆಬ್ರವರಿ 2ರಂದು ಈ ರಾಮ್ಸರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಮೊದಲ ಭಾರತೀಯ ಮಹಿಳೆ, ಮೊದಲ ಭಾರತೀಯರಾಗಿದ್ದಾರೆ. ಯಾರು? ಜಯಶ್ರೀ ವೆಂಕಟೇಶನ್. ಕ್ವಶನ್ ಇಂಪಾರ್ಟೆಂಟ್ ಇದೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂತಂದರೆ ಒಂದು ಕಡೆ ನೀವು ನೀಟಾಗಿ ಬರ್ಕೊಂಡು ಇಟ್ಕೊಳ್ಳಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 24ರಿಂದ ಜೂನ್ 25, 2025ರವರೆಗೆ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಮೀನ್ಸ್ 2025ರ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆದಿದೆ ಅಂತ. ಎಲ್ಲಿ ನಡೆದಿದೆ? ಆಪ್ಷನ್ ಎ ಕೊಟ್ಟಿದ್ದಾನೆ, ಏನಂತ? ಬೆಲ್ಜಿಯಂ. ಆಪ್ಷನ್ ಬಿ ನೆದರ್ಲ್ಯಾಂಡ್. ಆಪ್ಷನ್ ಸಿ ಕೆನಡಾ. ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ 2024 ಅಂತ ಏನಾದರೂ ಕೇಳಿದ್ರೆ 25 ಬದಲಾಗಿ 24 ಅಂತ ಕೇಳಿದ್ರೆ US ಆಗಿರ್ತಿತ್ತು. ಬಟ್ 25ರಲ್ಲಿ ಅಂತ ಕೇಳಿದ್ರೆ ನೆದರ್ಲ್ಯಾಂಡ್ನ ಹೇಗ್ದಲ್ಲಿ ನಡೆದಿದೆ. ಸರಿನಾ? ಹೇಗ್ ಪಟ್ಟಣದಲ್ಲಿ ಈ ಒಂದು ನ್ಯಾಟೋ ಶೃಂಗಸಭೆ ನಡೆದಿದೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾನೆ? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ನಾವು ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಕಾನೂನು ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಇಂದಿರಾ ಜೈಸಿಂಗ್. ಆಪ್ಷನ್ ಸಿ ಗೀತಾ ಮಿತ್ತಲ್. ಆಪ್ಷನ್ ಸಿ ರಂಜನಾ ದೇಸಾಯಿ. ಆಪ್ಷನ್ ಡಿ ಅಂಜು ರಾತಿ ರಾಣಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅಂಜು ರಾತಿ ರಾಣಾ ಅನ್ನೋದಾಗುತ್ತೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಕಾನೂನು ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ನೋಡಿದರೆ ಅಂಜು ರಾತಿ ರಾಣಾ ಅವರವರು ನೇಮಕಗೊಂಡಿದ್ದಾರೆ. ಆ್ಯಂಡ್ ದೆನ್ 2025ರ ಮಹಿಳಾ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ ಅನ್ನು ಯಾವ ರಾಜ್ಯ ಗೆದ್ದಿದೆ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಆ್ಯಂಡ್ ದೆನ್ ಪುರುಷರಲ್ಲಿ ಅಂತ ಕೇಳ್ತಾನೆ. ಸರಿನಾ? ಇದು ಕೂಡ ನಿಮಗೆ ಚೊಚ್ಚಲ ಪಂದ್ಯವಾಗಿದೆ. ಮೀನ್ಸ್ ಚೊಚ್ಚಲ ಸೀಸನ್ ಆಗಿದೆ. ಚೊಚ್ಚಲ ಸೀಸನ್ ಅಂದ್ರೆ ಏನು? ಮೊದಲ ಸೀಸನ್ ಆಗಿದೆ. ಈ ಒಂದು ಫಸ್ಟ್ ಎಡಿಷನಲ್ಲಿ ಮಾಸ್ಟರ್ ಕಪ್ಸ್ ಗೆದ್ದವರು ಯಾರು ಅಂದರೆ ಈ ಒಂದು ಒಡಿಶಾದ ಮಹಿಳೆಯರು. ಆ್ಯಂಡ್ ದೆನ್ ಪುರುಷರಲ್ಲಿ ಗೆದ್ದವರು
ಗೆದ್ದವ್ರು ಯಾರು ಅಂತಂದರೆ ತಮಿಳ್ನಾಡದವರು, ಸರಿನಾ, ತಮಿಳ್ನಾಡವರು. ಆ್ಯಂಡ್ ದೆನ್ ಗಾಲ್ಫಲ್ಲ ರಗ್ಬಿಯಲ್ಲಿ ಗೆದ್ದವರು ಕೂಡ ಇದೇ ಒಂದು ತಮಿಳ್ನಾಡದವರು, ಸರಿನಾ. ಈ ವರ್ಷ ಅವರು IPL ಗೆದ್ದಿಲ್ಲ, ಬಟ್ ರಿಮೈನಿಂಗ್ ಸಾಕಷ್ಟು ಪ್ರಶಸ್ತಿಗಳನ್ನು ಈ ಒಂದು ತಮಿಳುನಾಡದವ್ರು ಗೆದ್ದಿದ್ದಾರೆ, ನೆನ್ಪಿಟ್ಕೊಳ್ಳಿ. ಬಟ್ ಮಹಿಳೆಯರ ಮಾಸ್ಟರ್ಸ್ ಕಪ್ನಲ್ಲಿ ಗೆದ್ದವರು ಯಾರು ಅಂದರೆ ಒಡಿಶಾದವರು. ಆ್ಯಂಡ್ ದೆನ್ ಪುರುಷರಲ್ಲಿ ಗೆದ್ದವರು ಯಾರು ಅಂದರೆ ತಮಿಳುನಾಡದವರು. ಇಂಪಾರ್ಟೆಂಟ್ ಇದೆ ಕ್ವಶನ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಶಾಂತಿ ಸೂಚ್ಯಂಕ 2025ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಶಾಂತಾಗಿರಬೇಕು ಅಂದರೆ ಏನು ಮಾಡಬೇಕು? ಏನಿಲ್ಲ, ತಲೆ ಮೇಲೆ ಐಸ್ ಹಾಕೊಂಡು ಕೂಡಬೇಕು, ಆಗ ತಲೆ ಸ್ವಲ್ಪ ತಣ್ಣಗಾಗುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ, ಐಸ್ಲ್ಯಾಂಡ್ ಅನ್ನೋದಾಗುತ್ತೆ, ಸರಿನಾ. ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಅಂತ ಕಂಡು ಬರೋದಾದರೆ ಈ ಒಂದು ಐಸ್ಲ್ಯಾಂಡ್ ದೇಶ ಕಂಡು ಬರುತ್ತೆ. ಮೀನ್ಸ್ ಐಸ್ಲ್ಯಾಂಡ್ ದೇಶ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ಯಾವುದರಲ್ಲಿ? ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ. ಶಾಂತಿ ಇರಬೇಕು ಅಂದರೆ ಐಸ್ ತಲೆ ಮೇಲೆ ಹಾಕೊಂಡು ಕೂಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಾಷ್ಟ್ರಪತಿಗಳಿಗೆ ADC ಆಗಿ ನೇಮಕಗೊಂಡ ಮೊದಲ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ, ಸರಿನಾ. ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವುದು ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಅನಿತಾ ಕುಮಾರಿ, ಆಪ್ಷನ್ ಬಿ ವಿನಿತಾ ಅಹಲಾವತ್, ಆಪ್ಷನ್ ಸಿ ಯಶಸ್ವಿ ಸೋಲಂಕಿ, ಆಪ್ಷನ್ ಡಿ ತನುಜಾ ಚೌಧರಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾರು? ಈ ಯಶಸ್ವಿ ಸೋಲಂಕಿ ಅವರು, ಸರಿನಾ. ಈ ಮೇಡಮ್ ಏನಿದ್ದಾರಲ್ವ ADC ಆಗಿ ನೇಮಕಗೊಂಡಿದ್ದಾರೆ. ಯಾರಿಗೆ? ನಮ್ಮ ಭಾರತದ ರಾಷ್ಟ್ರಪತಿಗಳಿಗೆ. ನಿಮ್ಗೆ ಗೊತ್ತಿರಲಿ ADCಗಳು ನೇಮಕ ಆಗೋದು ಯಾರಿಗೆ ಅಂದರೆ ನಮ್ಮ ಭಾರತ ರಾಷ್ಟ್ರಪತಿಗಳಿಗೆ, ಹಾಗೆ ಗವರ್ನರ್ಗಳಿಗೆ ಈ ADCಗಳು ಇರ್ತಾರೆ. ಹಾಗಾದರೆ ಯಾವೊಂದು ರಾಜ್ಯದ ಗವರ್ನರ್ಗೆ ಮೊದಲ ADC ಆಗಿ ಮಹಿಳಾ ADC ಆಗಿ ನೇಮಕಗೊಂಡಿದ್ದಾರೆ ಆ ವ್ಯಕ್ತಿ ಹೆಸರು, ಮೀನ್ಸ್ ಆ ಮಹಿಳೆಯ ಹೆಸರು, ಹಾಗೆ ಯಾವ ರಾಜ್ಯದ ರಾಜ್ಯಪಾಲರಿಗೆ ಅಂತ ಹೇಳ್ಬೋದಾ? ಕಾಮೆಂಟ್ ಮಾಡಿ ನೋಡೋಣ. ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಕಂಡುಬರುತ್ತೆ ಆ ಒಂದು ರಾಜ್ಯ. ಸೊ ಆ ಒಂದು ರಾಜ್ಯದ ಹೆಸರು ನೀವು ಕಾಮೆಂಟ್ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಯಶಸ್ವಿ ಸೋಲಂಕಿ ಅನ್ನೋದಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, NHRC ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು? ಆಪ್ಷನ್ ಎ ಅರುಣ್ ಕುಮಾರ್ ಮಿಶ್ರಾ, ಆಪ್ಷನ್ ಬಿ ಪ್ರಿಯಾಂಕ್ ಕಾನೊಂಗೋ, ಆಪ್ಷನ್ ಸಿ ವಿ ರಾಮ ಸುಬ್ರಹ್ಮಣ್ಯನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ವಿದ್ಯುತ್ ರಂಜನ್ ಸಾರಂಗಿ ಅಂತ ಕೊಟ್ಟಿದ್ದಾರೆ, ಸರಿನಾ. ಇಲ್ಲಿ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಸಿ ವಿ ರಾಮ ಸುಬ್ರಹ್ಮಣ್ಯನ್ ಅಂತ ನಾವು ಹೇಳ್ತೀವಿ. NHRC ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನಾವು ಹೇಳ್ತೀವಿ, ಸರಿನಾ. ಅದರ ಒಂದು ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ನೋಡಿದರೆ ವಿ ರಾಮ ಸುಬ್ರಹ್ಮಣ್ಯನ್ ಅವರನ್ನು ನೇಮಕ ಮಾಡಲಾಗಿದೆ. ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು ಅಂತ ಕೇಳಿದ್ದಾನೆ. ಈ ಕ್ವಶನ್ ಯಾರು ಹೇಳಲ್ಲ? ಎಲ್ಲರೂ ಕೂಡ ಹೇಳ್ತಾರೆ. ಆಲ್ಮೋಸ್ಟ್ ಕೆಲವು ಹುಡುಗಿರು ಹೇಳಲ್ಲ ಇದಕ್ಕೆ, ಯಾಕಂದರೆ ಟೆಸ್ಟನ್ನು ಫಾಲೋ ಮಾಡಲ್ಲ. ಈವನ್ ಹುಡುಗರು ಕೂಡ ಟೆಸ್ಟ್ ಫಾಲೋ ಮಾಡಲ್ಲ, ಬಟ್ T20 ಫಾಲೋ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡೋದ್ರೆ ದಕ್ಷಿಣ ಆಫ್ರಿಕಾ ಆಗುತ್ತೆ, ಸರಿನಾ. ಸೊ ಈ ಟೆಸ್ಟ್ ಮೇಸನ್ನು ಅಥವಾ ನಿಮಗೆ 3ನೇ ಟೆಸ್ಟ್ ಮೇಸನ್ನು ಗೆದ್ದಿರ್ತಕ್ಕಂತಹ ದೇಶ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ದಕ್ಷಿಣ ಆಫ್ರಿಕಾ ಅಂತ ಹೇಳಬೇಕಾಗುತ್ತೆ, ಸರಿನಾ. ದಕ್ಷಿಣ ಆಫ್ರಿಕಾ. ಆ್ಯಂಡ್ ದೆನ್ ಮೊಟ್ಟ ಮೊದಲ ಟೆಸ್ಟ್ ಮೇಸನ್ನು ಅಥವಾ ಈ ಒಂದು ಟೆಸ್ಟ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ನ್ಯೂಜಿಲೆಂಡ್ ದೇಶ, ಸರಿನಾ. ಸೆಕೆಂಡ್ ಗೆದ್ದಿರ್ತಕ್ಕಂಥ ದೇಶ ಯಾವುದು? ಆಸ್ಟ್ರೇಲಿಯಾ ದೇಶ. ಥರ್ಡ್ ಗೆದ್ದಿರ್ತಕ್ಕಂಥ ದೇಶ ಯಾವುದು? ದಕ್ಷಿಣ ಆಫ್ರಿಕಾ ದೇಶ. ಯಾವೊಂದು ವರ್ಷ? 2025ರಲ್ಲಿ. ಯಾರ ಒಂದು ನಾಯಕತ್ವದಲ್ಲಿ? ತೆಂಬಾ ಬೌಮಾ ನಾಯಕತ್ವದಲ್ಲಿ, ಸರಿನಾ. ಯಾರು? ತೆಂಬಾ ಬೌಮಾ ನಾಯಕತ್ವದಲ್ಲಿ ಅಂತ ನಾವು ಹೇಳ್ತೀವಿ. ಯಾರ ವಿರುದ್ಧ ಅವರು ಆಟ ಆಡಿದ್ರು ಅಂತ ಹೇಳ್ಬೋದಾ? ಯಾರಾದರೂ ಹೇಳಿ ನೋಡೋಣ. ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಇಂಗ್ಲೆಂಡ್. ಆಸ್ಟ್ರೇಲಿಯಾ ಅದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮೇ 2025ರಲ್ಲಿ ರೊಮೇನಿಯಾದ ಹೊಸ ಅಧ್ಯಕ್ಷರನ್ನಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಅದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಫ್ಲೋರಿನ್ ಜಾರ್ಜಸ್ಕು, ಆಪ್ಷನ್ ಬಿ ಜಾರ್ಜ್ ಸಿಮೇನ್, ಆಪ್ಷನ್ ಸಿ ನಿಕುಸರ್ ಡಾನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಕಲಿನ್ ಜಾರ್ಜಸ್ಕು ಅಂತ ಕೊಟ್ಟಿದ್ದಾರೆ, ಸರಿನಾ. ರೊಮೇನಿಯಾದ ಹೊಸ ಡಾನ್ ಯಾರು ಅಂತ ನೋಡೋದಾದ್ರೆ ಈ ಒಂದು ನಿಕುಸೂರ್ ಡಾನ್ ಅನ್ನೋರು ಆಗಿದ್ದಾರೆ, ಸರಿನಾ. ಯಾರು? ರೊಮೇನಿಯಾದ ಹೊಸ ಅಧ್ಯಕ್ಷರು ಯಾರು ಅಂತಂದರೆ ನಿಕುಸೂರ್ ಡಾನ್ ಅನ್ನೋರು. ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ ಕೂಡ ನಿಮ್ಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಕೂಡ ಕೇಳ್ಬೋದು. ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕೇಳ್ತಾನಲ್ವ, ಅಲ್ಲಿ ಕೇಳ್ಬೋದು. ಬಟ್ ಅಷ್ಟೇನು ನಾನು ಪ್ರಿಫರ್ ಮಾಡೋಲ್ಲ ಇದಕ್ಕೆ, ಅಷ್ಟು ಇಂಪಾರ್ಟೆಂಟ್ ಅಂತ. ಬಟ್ ಆದರೂ ಕೂಡ ಇಂಪಾರ್ಟೆಂಟ್ ಇದೆ, ಯಾಕಂದರೆ ರೀಸೆಂಟಾಗಿ ನೇಮಕ ಆಗಿದ್ದಾರಲ್ವ, ಮೀನ್ಸ್ ಮೇದಲ್ಲಿ. ಸೊ ಅದಕ್ಕೆ ಕೇಳ್ಬೋದೇನೋ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಎಷ್ಟನೇ ಸ್ಥಾನದಲ್ಲಿದೆ? ಈ ಕ್ವಶನ್ ಕೂಡ ಆಲ್ರೆಡಿ ಕೇಳಿಲ್ವಾ? ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ನಾವು ಕರಿತೀವಿ, ಸರಿನಾ. ಸೊ ಇದರಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿ ಪಡ್ಕೊಂಡಿದೆ? ಆಪ್ಷನ್ ಎ 121, ಆಪ್ಷನ್ ಬಿ 131, ಆಪ್ಷನ್ ಸಿ 141, ಆಪ್ಷನ್ ಡಿ 151 ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ 131, ಸರಿನಾ. ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿ ಕಂಡುಬರುತ್ತೆ ಅಂದರೆ 131ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಕಂಡುಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಕ್ಟೋಬರ್ 2024ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಯಾವ ದೇಶವನ್ನು ಮಲೇರಿಯಾ ಮುಕ್ತ ದೇಶ ಎಂದು ಅಧಿಕೃತವಾಗಿ ಪ್ರಮಾಣೀಕರಿಸಿತು ಅಂತ ಕೇಳಿದ್ದಾನೆ. ಅದು ಆವಾಗಲೇ ನೀವು ಜಾರ್ಜಿಯಾ ಅಂತ ಓದಿದ್ರಲ್ವಾ. ಜಾರ್ಜಿಯಾ 2025ರಲ್ಲಿ ಅವರಿಗೆ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಬಟ್ 2024ರಲ್ಲಿ ಯಾರು ಅಂತ ಕೇಳಿದಾನೆ. 2024ರಲ್ಲಿ ಯಾರು ಅಂತ ನೋಡಿದ್ರೆ ಅವ್ರ ಪಕ್ಕನೇ ಕಂಡುಬರ್ತಾರೆ, ಇವರು ಕೂಡ ಈಜಿಪ್ಟ್ ಅವರು, ಸರಿನಾ. ಅವರನ್ನು 2024 ಅಕ್ಟೋಬರಲ್ಲಿ WHO ಮಲೇರಿಯಾ ಮುಕ್ತ ದೇಶವೆಂದು ಪ್ರಮಾಣೀಕರಿಸಿದೆ, ಸರಿನಾ. ನಮ್ಮ ಭಾರತ ದೇಶದಲ್ಲಿ ಮಲೇರಿಯಾ ಹೋಗಿದೆಯಾ? ಇನ್ನೂ ಹೋಗಿಲ್ಲ. ಲಾಸ್ಟ್ ನೀವು ಕರ್ನಾಟಕದಲ್ಲಿ ನೋಡಬಹುದು ಎಷ್ಟು ಮಲೇರಿಯಾ ಕಾಸ್ಟ್ ಎಲ್ಲ ಆಯಿತು ಅಲ್ವಾ. ಸೊ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2025ರಲ್ಲಿ ಮೊದಲ ಭಾರತದ ಚಿಟ್ಟೆ ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ.
ಅರಳಂ ಅಲ್ವಾ ಅದ್ರ ಹೆಸರು? ಅರಳಂ ಚಿಟ್ಟೆ ಉದ್ಯಾನವನ ಅಲ್ವಾ? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಕರೆಕ್ಟೇ ಇದೆ. ಸೊ ಯಾವೊಂದು ರಾಜ್ಯ ಅರಳಂ ಅಂತಂದರೆ ಇಲ್ಲಿ ನಾರ್ತ್ ಈಸ್ಟ್ ಅಂತರೂ ಆಗಲ್ಲ ಅವು, ಸರಿನಾ? ಅಲ್ಲಿ ಅರಳಮ್ಮು, ಅದಾಂತರ ಶ್ರೀಶೈಲಮು, ಈ ಥರ ಹೆಸರು ಕಂಡು ಬರಲ್ಲ ನಿಮಗೆ. ಸೊ ಅಮ್ಮ ಅಂತ ಕಂಡು ಬರ್ತಾ ಇದ್ರೆ ಒಂದು ಅದು ಆಂಧ್ರ ಪ್ರದೇಶ ಆಗಿರುತ್ತೆ, ತೆಲಂಗಾಣ ಆಗಿರುತ್ತೆ, ಇಲ್ಲಾಂದ್ರೆ ನಮ್ಮ ಕೇರಳ ಆಗಿರುತ್ತೆ, ಸರಿನಾ? ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಈ ಒಂದು ಕೇರಳ ಅಂತ ಹೇಳ್ತೀವಿ, ಸರಿನಾ? ಸೊ ಈ ಒಂದು ಕೇರಳದಲ್ಲಿ ಭಾರತದ ಮೊದಲ ಚಿಟ್ಟೆ ಅಭಯಾರಣ್ಯವನ್ನು ಘೋಷಣೆ ಮಾಡಲಾಗಿದೆ, ಸರಿನಾ? ನೆನಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಿಟ್ಟೆ ಪಾರ್ಕ್ ಅಂತ ಕೇಳಿದರೆ ಬನ್ನೇರುಘಟ್ಟ, ಬೆಂಗಳೂರು. ಚಿಟ್ಟೆ ಪಾರ್ಕ್ ಮೊಟ್ಟ ಮೊದಲ ಭಾರತ ದೇಶದ ಚಿಟ್ಟೆ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಬೆಂಗಳೂರು. ಬಟ್ ಚಿಟ್ಟೆ ಅಭಯಾರಣ್ಯನೇ ಬೇರೆ, ಪಾರ್ಕೇ ಬೇರೆ, ಸರಿನಾ? ಪಾರ್ಕಿಗೆ ಅಭಯಾರಣ್ಯಕ್ಕೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಜುಲೈ 2025ರಲ್ಲಿ ಫೆಡರಲ್ ಬ್ಯಾಂಕಿನ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ರು? ಇವಾಗ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕೇಳಿದ್ರೆ ನಾವು ವಿದ್ಯಾಬಾಲನ್ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಏನಂತ ಹೇಳಬೇಕಾಗುತ್ತೆ? ಫೆಡರಲ್ ಬ್ಯಾಂಕಿನ ಅಧ್ಯಕ್ಷರು ಯಾರು ಅಂತಂದರೆ ವೆಂಕಟರಾಮನ್ ವೆಂಕಟೇಶ್ವರನ್ ಅಂತ ನಾವು ಹೇಳ್ತೀವಿ, ಸರಿನಾ? ವೆಂಕಟರಮಣ ಯಾರು? ಫೆಡರಲ್ ಬ್ಯಾಂಕಿನ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರು, ಮೀನ್ಸ್ CEO ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಈ ಕ್ವಶನ್ಗಳು ಕೇಳ್ತಾನೆ, ಬ್ಯಾಂಕ್ಗಳ CEO ಹೆಸರು ಕೇಳ್ತಾನೆ. ಯಾಕಂದರೆ ರೀಸೆಂಟಾಗಿ ಏನಾದರೂ ನೇಮಕ ಆಗಿದ್ರೆ ಲಾಸ್ಟ್ ನೀವು ನೋಡ್ಬೋದು RPF ಎಕ್ಸಾಮಲ್ಲಿ ಮತ್ತು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ನಿಮಗೇನು ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರಲಿ, ಆ್ಯಂಡ್ ದೆನ್ ಬ್ಯಾಂಕ್ ಆಫ್ ಬರೋಡಾ ಆಗಿರಲಿ, ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಆಗಿರಲಿ, ಅವ್ರದ್ದು ಎಲ್ಲರದ್ದು ಕೂಡ 2024ರಲ್ಲಿ ಬದಲಾಗಿದ್ರು ಅವ್ರು CEO. ಸೊ ಅದನ್ನೇ ಕೇಳಿದ. ಬಟ್ ಇವಾಗ 2025ರಲ್ಲಿ ಇವ್ರು ಬದಲಾಗಿದ್ದಾರೆ. ಸೊ ಇವ್ರು ಕೇಳ್ಬೋದು. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಯಾರು ಫೆಡರಲ್ ಬ್ಯಾಂಕಿನ ನೂತನ ಕಾರ್ಯನಿರ್ವಾಹಕ ನಿರ್ದೇಶಕರು ಯಾರು ಅಂತ ನೋಡಿದರೆ ಈ ಒಂದು ವೆಂಕಟರಾಮನ್ ವೆಂಕಟೇಶ್ವರನ್ ಅಂತ ನಾವು ಹೇಳಿದ್ವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 12, 2024ರಂದು ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಯಾರು ಅಂತ ಕೇಳಿದ್ದಾರೆ, ಸರಿನಾ? ಯಾರು ಅಂತ ಹೇಳ್ಬೋದಾ? ಆಪ್ಷನ್ ಏನಿದೆ? ಆಪ್ಷನ್ ಡಿ, ಗುಕೇಶ್ ದಮ್ಮರಾಜು ಅಂತ ಹೇಳ್ತೀವಿ, ಸರಿನಾ? ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಜೂನ್ 2025ರಲ್ಲಿ ಯಾವ ಭಾರತೀಯ ಕ್ರಿಕೆಟಿಗನನ್ನು ICC ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು ಅಂತ ಕೇಳಿದಾನೆ. ಯಾರು? ನಮ್ಮ MS ಧೋನಿ ಅವರನ್ನು ಸೇರಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2025ರಲ್ಲಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIBನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದರು ಅಂತ. ಈ ಕ್ವಶನ್ ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಬೇರೆ ಕ್ಲಾಸಲ್ಲಿ ಹೇಳುವಾಗ ಹೇಳಿದ್ದೀನಿ, ಬಟ್ ಕರೆಂಟ್ ಅಫೇರ್ಸಲ್ಲಿ ಹೇಳಿಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಝೂ ಜಿಯಾಯ್, ಸರಿನಾ? ಯಾರು? ಝೂ ಜಿಯಾಯ್ ಅನ್ನೋರು AIIBನ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಮೀನ್ಸ್ AIB ಅಂದರೆ ಫುಲ್ ಫಾರ್ಮ್ ಏನಂದರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಓದೋದನ್ನು ಸ್ವಲ್ಪ ಡಿಫ್ರೆಂಟಾಗಿ ಓದ್ಬಿಡಿ, ನೆನ್ಪುಳಿದು ಬಿಡುತ್ತೆ. ಝೂಜಿಯಾಯ್ ಇವಾಗ ನಾನೇ ಮರಿಬೇಕಂದ್ರೂ ಕೂಡ ಬರ್ತಾ ಇದೆ, ಅದು ಅವಾಗ ಬರ್ತಿದೆ ಝೂಜಿಯಾಯ್ ಅನ್ನೋರು, ಸರಿನಾ? ಸೊ ಅವ್ರ ಮೇಡಮ್ ಹೆಸರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಾಂಪ್ರದಾಯಿಕ ಶಿಲ್ಪಕಲೆಗಳಿಗಾಗಿ 2025ರ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಯಾರಿಗೆ ನೀಡಿದ್ದಾರೆ ಈ ಒಂದು ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು? ರಾಮ್ ಸುತಾರ್ ಅವರಿಗೆ ನೀಡಿದ್ದಾರೆ. ರಾಮ್ ಸುತಾರ್ ಅವರು ಫೇಮಸ್ ಆಗಿ ಯಾವುದರ ಆರ್ಕಿಟೆಕ್ಚರ್ ಆಗಿದ್ದಾರೆ ಅಂತ ನೀವು ನೋಡ್ಕೊಡಿ ಒಂದ್ಸರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನವೆಂಬರ್ 2024ರಲ್ಲಿ ಇಸ್ರೋ ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಮೊದಲ ಅನಲಾಗ್ ಕಾರ್ಯಾಚರಣೆಯನ್ನು ಎಲ್ಲಿ ನಡೆಸಲಾಗಿದೆ ನಮ್ಮ ಒಂದು ಇಸ್ರೋ? ಹೇಳ್ಬೋದಾ? ಆಪ್ಷನ್ ಸಿ, ಲೇಹ್ ಲಡಾಖಲ್ಲಿ ಇದನ್ನು ನಡೆಸಲಾಗಿದೆ, ಸರಿನಾ? ಯಾವುದು? ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಎಲ್ಲಿ ನಡೆಸಲಾಗಿದೆ ಅಂದರೆ ಲೇಹ್ ಲಡಾಖಲ್ಲಿ ನಡೆಸಲಾಗಿದೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಜುಲೈ 2025ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ICCಯ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO ಆಗಿ ಯಾರು ನೇಮಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಅಧ್ಯಕ್ಷರು ಅಂತ ಕೇಳಿದರೆ ನಿಮ್ಗೆ ಅವಾಗ ಹೇಳಬೇಕಾಗಿತ್ತು ನೀವು ಜೈಶಾ ಅಂತ, ಇದನ್ನೇ ಹಾಕ್ತೀರಾ ಮ್ಯಾಕ್ಸಿಮಮ್ ಜನ, ಸರಿನಾ? CEO ಅಲ್ಲ ಅವರು ಅಧ್ಯಕ್ಷರು. ಬಟ್ CEO ಯಾರು ಅಂತ ನೋಡಿದ್ರೆ ಸಂಜೋಗ್ ಗುಪ್ತಾನವರು ಪಾಕಿಸ್ತಾನದವ್ರ ಹತ್ರ ಇತ್ತು ಇಷ್ಟು ದಿನ, ಬಟ್ ಪಾಕಿಸ್ತಾನದವರಿಂದ ಮತ್ತೆ ನಾವು ಕಿತ್ಕೊಂಡಿದ್ವಿ ಯಾವುದು? CEO ಒಂದು ಹುದ್ದೆಯನ್ನು, ಸರಿನಾ? ಯಾವುದರಲ್ಲಿ? ICCಯಲ್ಲಿ. ನೆನ್ಪಿಟ್ಕೊಳ್ಳಿ, ಪ್ರಸ್ತುತ ಯಾರಿದ್ದಾರೆ ಅಂದರೆ ಸಂಜೋಗ್ ಗುಪ್ತಾ ಇದ್ದಾರೆ. ICCಯ ಪ್ರಸ್ತುತ CEO ಯಾರಿದ್ದಾರೆ ಅಂತ ನೋಡಿದ್ರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ ಅಂತ ನೋಡಿದ್ರೆ ಸಂಜೋಗ್ ಗುಪ್ತಾ ಅನ್ನೋರು ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕಗೊಂಡರು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಯಾರು? ಆಪ್ಷನ್ ಎ ಜ್ಞಾನೇಶ್ ಕುಮಾರ್ ಅವರು, ಆಪ್ಷನ್ ಬಿ ಅಜಯ್ ಕುಮಾರ್ ಅವರು. ಯಾವುದರಾಗಿದ್ದಾರೆ? ಪ್ರಸ್ತುತ UPSCಯ ಚೇರ್ಮನ್ ಯಾರಿದ್ದಾರೆ ಅಂತ ನೋಡಿದ್ರೆ ಅಜಯ್ ಕುಮಾರ್ ಅವರು. ಪ್ರಸ್ತುತ ಈ ಒಂದು ಎಲೆಕ್ಷನ್ ಕಮಿಷನ್ ಅಧ್ಯಕ್ಷರು ಯಾರಿದ್ದಾರೆ ಅಂತ ನೋಡಿದ್ರೆ ಜ್ಞಾನೇಶ್ ಕುಮಾರ್ ಅವರು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಪ್ರಸ್ತುತ RBI ಗವರ್ನರ್ ಯಾರಿದ್ದಾರೆ ಅಂತ ನೋಡಿದ್ರೆ ಈ ಸಂಜಯ್ ಮಲ್ಹೋತ್ರಾ ಅನ್ನೋರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೊಸ ಖಾಸಗಿ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಈ ಕ್ವಶನ್ ನಿಮಗೆ ಆಲ್ರೆಡಿ ಕೇಳಿದ್ದಾನೆ. ಈ ಕ್ವಶನ್ ಯಾವ ಎಕ್ಸಾಮಲ್ಲಿ ಕೇಳಿದಾನೆ ನನಗೆ ನೆನಪಿಲ್ಲ, ಬಟ್ ನಾನು ಅನಲೈಸಿಸ್ ಮಾಡಿರೋ ಎಕ್ಸಾಮಲ್ಲೇ ಕೇಳಿದ್ದಾನೆ ಇದನ್ನು. ಯಾರು ಅಂತಂದರೆ ನಿಧಿ ತಿವಾರಿ ಅವರು, ಸರಿನಾ? ನಿಧಿ ತಿವಾರಿ ಅವರನ್ನು ಹೊಸ ಪರ್ಸನಲ್ ಸೆಕ್ರೆಟರಿಯನ್ನಾಗಿ ನೇಮಕ ಮಾಡಲಾಗಿದೆ. ಯಾರಿಗೆ? ನಮ್ಮ ಭಾರತದ ಪ್ರಧಾನಮಂತ್ರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ರಕ್ಷಣಾ ಸಚಿವಾಲಯದ ರಕ್ಷಣಾ ಲೆಕ್ಕಪತ್ರಗಳ ನಿಯಂತ್ರಕ ಜನರಲ್ ಆಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಯಾರನ್ನು ನೇಮಿಸಲಾಗಿದೆ? ನಮ್ಮ ಮಯಾಂಕ್ ಯಾದವ್ ಅಲ್ಲ, ನಮ್ಮ ಮಯಾಂಕ್ ಶರ್ಮಾ ಅವರನ್ನು ನೇಮಿಸಲಾಗಿದೆ, ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಕ್ಟೋಬರ್ 2024ರಲ್ಲಿ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹಾಂಗ್ಕಾಂಗ್ ಅವರಿಗೆ ನೀಡಲಾಗಿದೆ. ಸೊ ರಿಮೈನಿಂಗ್ ಎಲ್ಲ ನೊಬೆಲ್ ಪ್ರಶಸ್ತಿಗಳನ್ನು ಕನ್ನಡದಲ್ಲೇ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಒಂದ್ಸರಿ ನೋಡ್ಕೊಳ್ಳಿ, ಸರಿನಾ? ಸೊ ನಿಮಗೆ ಯಾರ್ಯಾರು ಇಂಪಾರ್ಟೆಂಟ್ ಆಗ್ತಾರೆ, ಒಂದು ಶಾಂತಿಗಾಗಿ ಇಂಪಾರ್ಟೆಂಟ್ ಆಗ್ತಾರೆ. ಶಾಂತಿಗಾಗಿ ಅಂದರೆ ಹಿಂಡಾಕೋ ಸಂಸ್ಥೆ,
ಜಪಾನ್ನ ಹಿಂಡ್ಯಾಕೋ ಸಂಸ್ಥೆಗೆ ನೀಡಲಾಗಿದೆ. ಆ್ಯಂಡ್ ದೆನ್ ಸಾಹಿತ್ಯಕ್ಕೆ ಒಬ್ರಿಗೆ ಕೊಟ್ಟಿದ್ದಾರೆ, ಯಾರು ಅಂದರೆ ಹಾಂಗ್ಕಾಂಗ್ ಅನ್ನೋ ಒಂದು ಮಹಿಳೆ ಕೊಟ್ಟಿದ್ದಾರೆ. ಸೊ ಇಬ್ಬರಿಗೆ ಮಾತ್ರ ಒಬ್ಬೊಬ್ರಿಗೆ ಕೊಟ್ಟಿದ್ದಾರೆ ಇವೆರಡು ಪ್ರಶಸ್ತಿಗಳನ್ನು. ರಿಮೈನಿಂಗ್ ಎಲ್ಲ ಪ್ರಶಸ್ತಿಗಳನ್ನು ಇಬ್ಬರಿಗೆ ಮೂವರಿಗೆ ಕೊಟ್ಟಿದ್ದಾರೆ. ಸೊ ಅಷ್ಟು ನಿಮಗೆ ಅದು ಕೇಳೋಕ್ಕೆ ಸಾಧ್ಯ ಇಲ್ಲ, ಬಟ್ ಕೇಳಿದ್ರು ಕೂಡ ನಿಮಗೆ ಯಾರಲ್ಲ ಅಂತ ಕೇಳ್ತಾನೆ. ಸೊ ಡೆಪ್ತಾಗಿ ಕೇಳಿದ್ರೆ ಸರಿನಾ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಬೇಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮೇ 2025ರಲ್ಲಿ ಭಾರತ 52ನೇ ಮುಖ್ಯ ನ್ಯಾಯಮೂರ್ತಿ ಯಾರು? ಈ ಕ್ವಶನ್ ನಿಮಗೆ ಎಷ್ಟು ಸರಿ ಬಂದಿಲ್ಲ, ಈಗ ಆಲ್ರೆಡಿ ಎಷ್ಟು ಸರಿ ರಿಪೀಟ್ ಆಗಿಲ್ಲ ಇದು. ಯಾರು? BR ಗವಾಯಿ ಅವರು. ಇವರು ಯಾವಾಗ ಪದಗ್ರಹಣ ಆದರು? ಇವರು ಮೇ 14, 2025ರಂದು ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಯಾರಿಂದ? ಭಾರತದ ರಾಷ್ಟ್ರಪತಿಗಳಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ದೇಶವಾಯಿತು ಅಂತ ಹೇಳಿದ್ದಾರೆ. ಯಾವೊಂದು ದೇಶವನ್ನು ಹಿಂದಿಕ್ಕಿದ್ದಾರೆ ನಾವು? ಹಿಂದಿಕ್ಕಿದ್ದೀವಿ. ಆಪ್ಷನ್ ಸಿ ಜಪಾನ್, ಸರಿನಾ. ಸೊ ಇಲ್ಲಿ ನಾವು ಹೇಳ್ಕೊಳ್ತೀವಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ದೇಶ ಅಂತ. ಬಟ್ ಏನಂದರೆ ತಲಾದಾಯನೇ ಜಾಸ್ತಿ ಇರಲಿಲ್ಲ ಅಂತಂದರೆ ತೊಗೊಂಡೇನು ಮಾಡ್ತೀರಾ? GDP, ಸರಿನಾ. ಅವರಲ್ಲಿ 10 ಜನ 100 ಕೋಟಿಯನ್ನು ಅನುಭವಿಸ್ತಾ ಇದ್ದಾರೆ, ಸರಿನಾ. ನಮ್ಮಲ್ಲಿ 1 ಕೋಟಿ ಜನ 100 ಕೋಟಿಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಎರಡು ಕೂಡ ಸಿಂಪಲ್ ಮ್ಯಾಚ್ ಆಗುತ್ತಾ ರೇಷೋ? ಮ್ಯಾಚ್ ಆಗಲ್ಲ, ಸರಿನಾ. ಬಟ್ ಇಲ್ಲಿ ಆದರೂ ಕೂಡ ನಾವು ನೋಡ್ಕೋಬೇಕಾಗಿದೆ. ಆಪ್ಷನ್ ಸಿ ಜಪಾನ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 46ನೇ ಏಷ್ಯನ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದಾನೆ, ಸರಿನಾ. ಯಾವೊಂದು ದೇಶದಲ್ಲಿ ನಡೆದಿದೆ ಅಂತ ನೋಡಿದ್ರೆ ಈ ಒಂದು ಮಲೇಷ್ಯಾ ದೇಶದಲ್ಲಿ 46ನೇ ಏಷ್ಯನ್ ಶೃಂಗಸಭೆ ನಡೆದಿದೆ, ಸರಿನಾ. ಯಾವೊಂದು ದೇಶ? ಮಲೇಷ್ಯಾ ದೇಶದಲ್ಲಿ. ಆ್ಯಂಡ್ ದೆನ್ ಸಲಿಂಗ ವಿವಾಹಕ್ಕೆ ಮೊದಲು ಅನುಮತಿ ಕೊಟ್ಟಿರ್ತಕ್ಕಂಥ ದೇಶ ಯಾವುದು? ಈ ಒಂದು ಥೈಲ್ಯಾಂಡ್ ದೇಶ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 5, 2025ರಂದು ಯಾವ ನಗರವನ್ನು ಭಾರತದ ಚಿರತೆ ರಾಜಧಾನಿ ಎಂದು ಘೋಷಿಸಲಾಗಿದೆ? ರೀಸೆಂಟಾಗಿ ಫಾರೆಸ್ಟ್ ಎಕ್ಸಾಮ್ ಆಯಿತು ಗೊತ್ತಾ? ಆ ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ ಆಲ್ರೆಡಿ. ನಿಮಗೆ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಕೂಡ ನಿಮ್ಗೆ ಹೇಳಿದ್ದೀನಿ ಇದನ್ನು. ಯಾವುದು? ನಮ್ಮ ಬೆಂಗಳೂರು ಮೊದಲು ಯಾವುದಿತ್ತು? ಮುಂಬೈ ಇತ್ತು. ಚಿರತೆ ರಾಜಧಾನಿ ಯಾವುದಿತ್ತು ಮೊದಲು ಅಂತ ಕೇಳಿದ್ರೆ 2025 ಜೂನ್ 5ಕ್ಕಿಂತ ಮುಂಚೆ ಅಂದರೆ ಮುಂಬೈ ಇತ್ತು. ಬಟ್ ಪ್ರಸ್ತುತ ಯಾವುದಿದೆ ಅಂದರೆ ಬೆಂಗಳೂರು ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2025ರಲ್ಲಿ ಯಾವ ದೇಶವು ಅಧಿಕೃತವಾಗಿ 10ನೇ ಬ್ರಿಕ್ಸ್ ಪಾಲುದಾರ ರಾಷ್ಟ್ರವಾಯಿತು ಅಂತ ಕೇಳಿದಾನೆ. ಈ ಕ್ವಶನ್ ನಿಮಗೆ ಆಲ್ರೆಡಿ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ಈ ಕ್ವಶನ್ ಬಂದೇ ಬರುತ್ತೆ. ಯಾಕೆ ಅಂದರೆ ಈ ಕ್ವಶನ್ಗೆ ಆನ್ಸರ್ ಉತ್ತರ ಯಾವುದು ಅಂದರೆ ವಿಯೆಟ್ನಾಂ, ಸರಿನಾ. ಸೊ 10ನೇ ಅಧಿಕೃತ ಪಾಲುದಾರ ರಾಷ್ಟ್ರ ಅಂತಂದರೆ ವಿಯೆಟ್ನಾಂ. ಸರ್ ಯಾಕೆ ಸರ್ ಇಂಡೋನೇಷ್ಯಾ ಹೇಳಿಲ್ಲ? ಇಂಡೋನೇಷ್ಯಾ 10ನೇ ಸದಸ್ಯ ರಾಷ್ಟ್ರವಾಗಿದೆ, ಪಾಲುದಾರ ರಾಷ್ಟ್ರ ಅಲ್ಲ. ಪಾಲುದಾರ ರಾಷ್ಟ್ರ ಅಂದರೆ ವಿಯೆಟ್ನಾಂ. ಹಾಗೆ ಈ ಒಂದು ಸದಸ್ಯ ರಾಷ್ಟ್ರ ಅಂತ ಕೇಳಿದ್ರೆ ಇಂಡೋನೇಷ್ಯಾ ಆಗುತ್ತೆ, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ವಿಯೆಟ್ನಾಂ ಅನ್ನೋದಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2025ರಲ್ಲಿ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ. ಯಾರಿದ್ದಾರೆ? ಇನ್ನೊಬ್ಬ ನಮ್ಮ RCB ಪಟು. ಯಾರು? ಭುವನೇಶ್ವರ್ ಕುಮಾರ್. ಮೀನ್ಸ್ ಅಲ್ಲ, ಭುವನೇಶ್ ಕುಮಾರ್ ಅನ್ನೋರು ಆಗಿದ್ದಾರೆ, ಸರಿನಾ. ಅಲ್ಲಿ ಯಾವಾಗಲೇ ಮಹೇಶ್ ಶರ್ಮಾ ಅಂತ ಓದಿದ್ರಲ್ವಾ? ಯಾರು ಇದ್ರು ಹೇಳ್ಬೋದಾ? ರಕ್ಷಣಾ ಲೆಕ್ಕಾಧಿಕಾರಿ ಅವರು ಮಯಾಂಕ್ ಶರ್ಮಾ ಅವರು. ಇಲ್ಲಿ ನಮ್ಮ ಭುವನೇಶ್ ಕುಮಾರ್ ಅವರು. ನಮ್ಗೆ ಒಟ್ಟಿನಲ್ಲಿ ನಮ್ಗೆ ಬೇಕಾಗಿರೋರ್ನೆಲ್ಲರೂ ಕೂಡ ನಾವು ಲಿಂಕ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಬೇಕಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ ಯಾವ ದೇಶವು ಬಾಲ್ಡ್ ಈಗಲ್ ಅನ್ನು, ಮೀನ್ಸ್ ಬಾಲ್ಡ್ ಈಗಲ್ ಅಂತಂದರೆ ಕೂದಲು, ತಲೆ ಮೇಲೆ ಕೂದಲಿರಲ್ಲಲ್ವಾ, ಅದಕ್ಕೆ ನಾವು ಬಾಲ್ಡ್ ಅಂತ ಕರಿತೀವಿ. ಬಾಂಡ್ಲಿ ಅಂತ ಕರಿತೀವಿ ಗೊತ್ತಾ. ಸೊ ಅದನ್ನು ಇಂಗ್ಲೀಷಲ್ಲಿ ನಾವು ಬಾಲ್ಡ್ ಅಂತ ಕರಿತೀವಿ. ಆ ಒಂದು ಬಾಲ್ಡ್ ಈಗಲನ್ನು ತನ್ನ ರಾಷ್ಟ್ರೀಯ ಪಕ್ಷಿ ಎಂದು ಅಧಿಕೃತವಾಗಿ ಘೋಷಿಸಿತು ಅಂತ ಕೇಳಿದಾನೆ. ಯಾವುದು ಬಾಲ್ಡ್? ನಮ್ಮ ಅಮೇರಿಕಾ, ಸರಿನಾ. ಅಮೇರಿಕಾ ದೇಶ ಏನು ಮಾಡಿದೆ ಅಂದರೆ ಈ ಒಂದು ಬಾಲ್ಡ್ ಈಗಲನ್ನು ತನ್ನ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಣೆಯನ್ನು ಮಾಡಿಕೊಂಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಮೊದಲ ಬಾರಿಗೆ ಆಂಥೂರಿಯಂ ಹೂಗಳನ್ನು ಸಿಂಗಾಪುರಕ್ಕೆ ರಫ್ತು ಮಾಡಿತು ಅಂತ ಕೇಳಿದಾನೆ. ಯಾವುದು ರಾಜ್ಯ ರಫ್ತು ಮಾಡಿದೆ? ಮಿಜೋರಾಂ, ಸರಿನಾ. ಮಿಜೋರಾಂ ಏನಿದೆ ಅಲ್ವಾ, ಆಂಥೂರಂ ಹೂಗಳನ್ನು ರಫ್ತು ಮಾಡಿದೆ. ಯಾವೊಂದು ದೇಶಕ್ಕೆ? ಸಿಂಗಾಪುರ ದೇಶಕ್ಕೆ ರಫ್ತು ಮಾಡಿದೆ, ಸರಿನಾ. ಮೊಟ್ಟ ಮೊದಲ ಬಾರಿಗೆ ರಫ್ತು ಮಾಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಕರಾವಳಿಯ ಹೊಸದಾಗಿ ಅಧಿಕೃತ ಉದ್ದವೆಷ್ಟು ಅಂತ ಕೇಳಿದಾನೆ, ಸರಿನಾ. ಪರಿಷ್ಕೃತ ಉದ್ದ ಎಷ್ಟು ಅಂತ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ 7,000, ಆಪ್ಷನ್ ಬಿ 10,000, ಆಪ್ಷನ್ ಸಿ 11,000, ಆಪ್ಷನ್ ಡಿ 12,000 ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 11,098 ಕಿಲೋಮೀಟರ್ ಏನಿದೆ ಅಲ್ವಾ, ನಮ್ಮ ಭಾರತದ ಹೊಸ ಕರಾವಳಿ ಉದ್ದವಾಗಿದೆ. ಆ್ಯಂಡ್ ದೆನ್ ಅದರಲ್ಲಿ ಅತಿ ಹೆಚ್ಚು ಯಾವುದು? ಗುಜರಾತು. ಅತಿ ಕಡಿಮೆ ಯಾವುದು? ಗೋವಾ. ಅತಿ ಸೆಕೆಂಡ್ ಹೈಯೆಸ್ಟ್ ಯಾವುದು? ತಮಿಳುನಾಡು. ಅತಿ ಥರ್ಡ್ ಹೈಯೆಸ್ಟ್ ಯಾವುದು? ನಮ್ಮ ಆಂಧ್ರ ಪ್ರದೇಶ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇ 2025ರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ UPSC ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು ಅಂತ ಯಾರು ಹೇಳಿದೆ? ಆವಾಗಲೇ ನಾನು ನಿಮಗೆ ಅಜಯ್ ಕುಮಾರ್ ಅವರನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನು ಡಿಸೆಂಬರ್ 2024ರಂದು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಹೇಳಿದ್ದೇನೆ? ಗಾಜಿನ ಸೇತುವೆ ತಮಿಳುನಾಡಲ್ಲಿ ರಾಮೇಶ್ವರಂದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳ್ತಾನೆ? ನಮ್ಮ ಭಾರತ ಪ್ರಧಾನಮಂತ್ರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ನೇಪಾಳ ಜಂಟಿ ಮಿಲಿಟರಿ ವ್ಯಾಯಾಮ ಸೂರ್ಯಕಿರಣನ 18ನೇ ಆವೃತ್ತಿಯನ್ನು ಎಲ್ಲಿ ನಡೆಸಲಾಯಿತು? ಈ ಆವೃತ್ತಿ ಎಷ್ಟನೇದು ಅಂತ ಇಂಪಾರ್ಟೆಂಟ್ ಆಗುತ್ತೆ. 18ನೇ ಆವೃತ್ತಿ ಎಲ್ಲಿ ನಡೆಸಲಾಯಿತು ಅಂತ ಕೇಳ್ತಾನೆ? ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಅಂದರೆ ಈ ಒಂದು ಸಲ್ಜಂಡಿ ಎಲ್ಲಿ ಕಂಡುಬರುತ್ತೆ ಅಂದರೆ ನೇಪಾಳದಲ್ಲಿ ಕಂಡುಬರ್ತಕ್ಕಂಥ ಪ್ಲೇಸ್ ಆಗಿದೆ. ಸೊ ಅಲ್ಲಿ 18ನೇ ಆವೃತ್ತಿಯನ್ನು ನಡೆಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2025ರಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದಾನೆ, ಸರಿನಾ. ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಬೋರ್ಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅಡ್ವೈಸರಿ ಬೋರ್ಡ್, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್, ಅದರ ಒಂದು ಹೊಸ ಅಧ್ಯಕ್ಷರನ್ನಾಗಿ ಪ್ರೆಸಿಡೆಂಟ್ ಆಗಿ ಯಾರನ್ನು ನಾವು ನೇಮಕ ಮಾಡಿದ್ದೀವಿ ಅಂತ ನೋಡೋದಾದರೆ ಆಪ್ಷನ್
ಸಿ ಅಲೋಕ್ ಜೋಶಿ ಅವರನ್ನು ನಾವು ನೇಮಕ ಮಾಡಿದ್ವಿ, ಸರಿನಾ. ಸೊ ಇದ್ರ ರಿಲೇಟೆಡ್ ಇವತ್ತು ಒಂದು ನಿಮಗೆ ಆರ್ಟಿಕಲ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅವ್ರು ಯಾರು ಅಂತ ನೋಡ್ಕೊಳ್ಳಿ ಒಂದು ಸ್ವಲ್ಪ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಆಫ್ರಿಕಾದಲ್ಲಿ ಅತಿ ದೊಡ್ಡ ಹೂಡಿಕೆದಾರರಾಗಿ ಹೊರಹೊಮ್ಮಿರುವ ದೇಶ ಯಾವುದು ಅಂತ ಕೇಳಿದ್ದಾನೆ, ಸರಿನಾ. ಆಫ್ರಿಕಾದಲ್ಲಿ ಹೂಡಿಕೆ ಮಾಡಿದಾರಂತೆ. ಯಾವ ದೇಶದವರು ಅತಿ ಹೆಚ್ಚು ಹೂಡಿಕೆ ಮಾಡಿದ್ದಾರೆ? ನಮ್ಮ UAE ಅವರು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ, ಅವರು ಇಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಲ್ಪಟ್ಟ ಅಮೆಜಾನ್ ಪ್ರದೇಶಿತ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾನೆ. ಮೀನ್ಸ್ ಅಮೆಜಾನ್ ನದಿ ಯಾವ್ಯಾವ ದೇಶಗಳಲ್ಲಿ ಹರಿದಲ್ವಾ ಅವೆಲ್ಲ ದೇಶಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅಮೆಜಾನ್ ಪ್ರದೇಶಿತ ದೇಶಗಳು ಅಂತ ಕರಿತೀವಿ, ಸರಿನಾ. ಆ ಒಂದು ದೇಶದಲ್ಲಿ ಯಾವೊಂದು ದೇಶ ಈ ಒಂದು ಮಲೇರಿಯಾ ಮುಕ್ತವಾಗಿ ನೋಡಿದೆ ಅಂತಂದರೆ ಸುರಿನಾಮ್ ದೇಶ ಮಲೇರಿಯಾ ಮುಕ್ತವಾಗಿದೆ, ಸರಿನಾ. ರೀಸೆಂಟಾಗಿ ನಮ್ಮ ಭಾರತ ಪ್ರಧಾನಿ ಇಲ್ಲಿಯೂ ಕೂಡ ಭೇಟಿಯಾಗಿದ್ದರು ಬ್ರೆಜಿಲ್ಗೆ ಹೋದಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾನ 11ನೇ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಯಾರು ನೇಮಕಗೊಂಡಿದ್ದಾರೆ? ತುಹಿನ್ ಕಾಂತ್ ಪಾಂಡೆ. ಹಾಗಾದರೆ 10ನೇ ಅಧ್ಯಕ್ಷರು ಯಾರಾಗಿದ್ದರು? ಮಾಧವಿಪುರಿ ಬುಚ್ಚನ್ ಅವರಾಗಿದ್ದರು, ಸರಿನಾ. ಸೊ ನೆನಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇ 2025ರಲ್ಲಿ ಭಾರತದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ಜಿಲ್ಲೆ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಲಡಾಖ್, ಆಪ್ಷನ್ ಬಿ ದಿಯು, ಕಚ್, ಜೈಸಲ್ಮೇರ್ ಅಂತ ಕೊಟ್ಟಿದ್ದಾನೆ. ಗೋಲ್ಡನ್ ಸಿಟಿ ಯಾವುದು? ಜೈಸಲ್ಮೇರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ದಿಯು, ಸರಿನಾ. ಸೊ 2025ರ ಮೇರಲ್ಲಿ ಭಾರತದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ಜಿಲ್ಲೆ ಯಾವುದು ಅಂತ ನೋಡಿದರೆ ದಿಯು ಅಂತ ನಾವು ಹೇಳ್ತೀವಿ, ಸರಿನಾ. ದಿಯು ದಮನ್ ಏನಿದೆಯಲ್ವ ಆ ಒಂದು ದಿಯು ಜಿಲ್ಲೆ ಅಂತ ನಾವು ಹೇಳ್ತೀವಿ. ದಮನ್ ಅಲ್ಲ, ದಿಯು ಅನ್ನೋದೇ ಒಂದು ಜಿಲ್ಲೆ ಇದೆ, ದಮನ್ ಅನ್ನೋದು ಬೇರೆ ಜಿಲ್ಲೆ ಇದೆ, ಇದು ದಿಯು ಜಿಲ್ಲೆ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2025ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ ಮೊದಲ ಭಾರತೀಯ ಗಗನಯಾತ್ರಿ ಯಾರು ಅಂತ ಕೇಳಿದ್ದಾರೆ, ಸರಿನಾ. ಸೊ ISSಗೆ ತಲುಪಿರ್ತಕ್ಕಂತಹ ಮೊದಲ ಭಾರತ ಗಗನಯಾತ್ರಿ ಯಾರು ಅಂತ ಆಪ್ಷನ್ ಏನು ಕೊಟ್ಟಿದ್ದಾರೆ? ಸುನೀತಾ ವಿಲಿಯಮ್ಸ್. ಇವರು ಭಾರತದ ಮೂಲದ ಗಗನಯಾತ್ರಿ, ಬಟ್ ಭಾರತೀಯ ನಾಗರಿಕರಲ್ಲ, ಇವರು ಅಮೆರಿಕದ ನಾಗರಿಕರು. ಆ್ಯಂಡ್ ದೆನ್ ಹರ್ದೀಪ್ ಸಿಂಗ್ ಆಪ್ಷನ್ ಸಿ, ರವೀಶ್ ಅವರು ಆಪ್ಷನ್ ಡಿ, ಶುಭಾಂಶು ಶುಕ್ಲಾ ಅವರು ಇದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಶುಭಾಂಶು ಶುಕ್ಲಾನವರು ಆಗುತ್ತಾರೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ನವೆಂಬರ್ 2024ರಲ್ಲಿ ಲಿಗ್ನೋಸ್ಯಾಟ್ ಎಂಬ ವಿಶ್ವದ ಮೊದಲ ಮರದ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಿದ ದೇಶ ಯಾವುದು ಅಂತ ಕೇಳಿದ್ದಾನೆ, ಸರಿನಾ. ಸೊ ಇಷ್ಟು ಬುದ್ಧಿವಂತಿಕೆ ಹಾಕಿದ್ದಾರೆ ಅಂದರೆ ಇವರಿಬ್ಬರಲ್ಲೇ ಒಬ್ಬರು ಇರ್ತಾರೆ, ಒಂದು ಚೀನಾದವರು ಇಲ್ಲ ಜಪಾನ್ ಅವರು, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಜಪಾನ್ ಅಂತ ಆಗುತ್ತೆ. ಲಿಗ್ನೋಸ್ಯಾಟ್ ಮರ ಉಪಗ್ರಹ ಉಡಾವಣೆ ಮಾಡಿರ್ತಕ್ಕಂಥ ಮೊದಲ ದೇಶ ಯಾವುದು ಅಂತಂದರೆ ಈ ಒಂದು ಜಪಾನ್ ದೇಶ. ಹಾಗಾದರೆ ಜಪಾನ್ ದೇಶದ ರಾಜಧಾನಿ ಯಾವುದು ಅಂತ ಹೇಳ್ಬೋದಾ? ಹೇಳಿ. ಹಿರೋಶಿಮಾ ಡೇ ಮತ್ತು ನಾಗಾಸಾಕಿ ಡೇ ಆಗಸ್ಟ್ ಹೋಯ್ತಲ್ವಾ, ಇವಾಗ ಆಗಸ್ಟ್ ಇದೆ ಅಲ್ವಾ. ಸೊ ಅದಕ್ಕೆ ಕೇಳ್ತಾನೆ ನೋಡಿ, ಹಿರೋಶಿಮಾ ಡೇ ಯಾವುದು ಅಂದರೆ ಆಗಸ್ಟ್ 6. ಆ್ಯಂಡ್ ದೆನ್ ನಾಗಾಸಾಕಿ ಡೇ ಯಾವುದು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಈ ಒಂದು 9 ಅಂತ, ಆಗಸ್ಟ್ 9 ಅಂತ, ಸರಿನಾ. ಸೊ ಇದ್ರ ಮೇಲೆ ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಈ 2 ದಿನಾನೇ ಇಲ್ಲಿ ಬಾಂಬ್ ಬಿದ್ದಿದ್ದಾವೆ. ಮೀನ್ಸ್ ನಾವೇನಂತ ಹೇಳ್ತೀವಿ, ಅಣು ಬಾಂಬ್ಗಳು ಅವೇ ಬಿದ್ದಿದ್ದಾವೆ. ಇದು ಯುರೇನಿಯಂ ಬಾಂಬು, ಇದು ಪ್ಲೂಟೋನಿಯಂ ಬಾಂಬ್ ಅಂತ ಹೇಳ್ತೀವಿ, ಸರಿನಾ. ಅದು ಕೂಡ ಗೊತ್ತಿರಲಿ ನಿಮಗೆ. ಲಿಟಲ್ ಮ್ಯಾನ್ ಯಾವಾಗ ಬಿತ್ತು, ಯಾವುದ್ರ ಮೇಲೆ ಬಿತ್ತು? ಹಿರೋಶಿಮಾ ಮೇಲೆ ಬಿತ್ತು. ಯಾವ ಒಂದು ಬಾಂಬ್ ಆಗಿತ್ತು? ಅದು ಒಂದು ಯುರೇನಿಯಂ ಬಾಂಬ್ ಆಗಿತ್ತು. ಆ್ಯಂಡ್ ದೆನ್ ಫ್ಯಾಟ್ ಮ್ಯಾನ್ ಯಾವ ಒಂದು ಬಾಂಬ್ ಆಗಿತ್ತು? ಅದು ಪ್ಲೂಟೋನಿಯಂ ಬಾಂಬ್ ಆಗಿತ್ತು. ಯಾವೊಂದು ದಿನ ಯಾವುದ್ರ ಮೇಲೆ ಬಿತ್ತು? ನಾಗಾಸಾಕಿ ಮೇಲೆ ಬಿದ್ದಿದೆ ಅದು, ಸರಿನಾ. ಎಷ್ಟನೇ ತಾರೀಕು? ಆಗಸ್ಟ್ 9ನೇ ತಾರೀಕಿನಂದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2025ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ 11ನೇ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು? ಇವಾಗಲೇ 11ನೇ ಅಂತ ನೋಡಿದ್ದೇವಲ್ವಾ, ಯಾರು? ತುಹಿನ್ ಕಾಂತ್ ಪಾಂಡೆ, ಸೆಬಿಯ ನೂತನ ಅಧ್ಯಕ್ಷ, ಸರಿನಾ. ಸೊ ಇಲ್ಲಿಯೂ ಕೂಡ 11ನೇದರಿದ್ದಾರೆ ನೋಡಿ. ಯಾರಿದ್ದಾರೆ 11ನೇದವರು? ವಿ ನಾರಾಯಣನ್ ಅವರು, ಸರಿನಾ. ವಿ ನಾರಾಯಣ್ ಅವರು. ಆ್ಯಂಡ್ ದೆನ್ 10ನೇದವ್ರು ಯಾರು? ಸೋಮನಾಥನ್ ಅವರು. ಆ್ಯಂಡ್ ದೆನ್ 9ನೇದವ್ರು ಯಾರು? ಕೆ ಶಿವನ್ ಅಂತ ಕಂಡು ಬರ್ತಾರೆ, ಸರಿನಾ. ಆ್ಯಂಡ್ 7 ಅಲ್ಲ, ಅದು ಶಿವನ್ ಅಂತ ಆಗಬೇಕದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2025ರ 15ರಿಂದ 17ರವರೆಗೆ G7 ಶೃಂಗಸಭೆ ಎಲ್ಲಿ ನಡೆಯಿತು? ನಿಮಗೆ ಆವಾಗಲೇ ಹೇಳಿದಲ್ಲ, ಯಾವುದು? ಕೆನಡಾದಲ್ಲಿ ನಡೆದಿದೆ ಅಂತ. ಕೆನಡಾದ ಯಾವ ಒಂದು ಪ್ರದೇಶದಲ್ಲಿ ನಡೆದಿದೆ? ಕನಾಸ್ಕಿಸ್ ಮತ್ತು ಅಲ್ಬರ್ಟಾದಲ್ಲಿ ಈ ಒಂದು G7 ಶೃಂಗಸಭೆ ನಡೆದಿದೆ. ನಮ್ಮ ಭಾರತ ದೇಶದಿಂದ ಅಲ್ಲಿ ಹೋದವರು ಯಾರು ಅಂತ ನೋಡಿದ್ರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ, ಸರಿನಾ. ಸೊ ಇವರು ಕೂಡ ಇನ್ವೈಟ್ ಮಾಡಿದ್ರು, ಬಟ್ ನಾವು ಅಧಿಕೃತ ಅಲ್ಲಿ ಸದಸ್ಯ ರಾಷ್ಟ್ರ ಅಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಅಂತಾರಾಷ್ಟ್ರೀಯ ಭೂಕರ ಪ್ರಶಸ್ತಿಯನ್ನು ಗೆದ್ದ ಕನ್ನಡದ ಬರಹಗಾರ ಯಾರು? ಬಾನು ಮುಷ್ತಾಕ್ ಅವರು, ಸರಿನಾ. ಇವರ ಪುಸ್ತಕ ಯಾವುದು ಅಂತ ನೋಡೋದಾದ್ರೆ ಎದೆಯ ಹಣತೆ ಅಂತ ಹೇಳ್ತೀವಿ, ಅಥವಾ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಆ ಹಾರ್ಟ್ ಲ್ಯಾಂಪನ್ನು ಮೀನ್ಸ್ ಎದೆಯ ಹಣತೆಯನ್ನು ಇಂಗ್ಲೀಷ್ಗೆ ಹಾರ್ಟ್ ಲ್ಯಾಂಪ್ ಅಂತ ಟ್ರಾನ್ಸ್ಲೇಟ್ ಮಾಡಿದವರು ಯಾರು ಅಂತ ನೋಡೋದಾದ್ರೆ ದೀಪಾ ಬಸ್ತಿಯನ್ ಅವರು ಅಂತ ಹೇಳ್ತೀವಿ, ಸರಿನಾ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಸೊ ನೂತನ ಮೀನ್ಸ್ ಈ ವರ್ಷ 2025ರ ದಸರಾದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಯಾರು ಅಂದರೆ ಇದೇ ಒಂದು ಬಾನು ಮುಷ್ತಾಕ್ ಅವರು ನೋಡಿ. ರೀಸೆಂಟಾಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ನಮ್ಮ ಕರ್ನಾಟಕದ CM. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2025ರಲ್ಲಿ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್ ಅಂತ ಕರಿತೀವಿ. ಅದರ ಒಂದು ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಹೇಳ್ಬೋದಾ? ಯಾರಿದ್ದಾರೆ? ಆಪ್ಷನ್ ಸಿ ಪರಾಗ್ ಜೈನ್ ಅವರು ಇದ್ದಾರೆ, ಸರಿನಾ. ಯಾರು? ಪರಾಗ್ ಜೈನ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನವೆಂಬರ್ 2024ರಲ್ಲಿ ಭಾರತದ 15ನೇ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ. ಎಷ್ಟನೇದು? 15ನೇ ಆಡಿಟರ್ ಆ್ಯಂಡ್ ಕಂಟ್ರೋಲರ್ ಆ್ಯಂಡ್ ಕಾಂಟ್ರೋಲರ್ ಆಗಬೇಕಾಗಿತ್ತು, ಕಂಟ್ರೋಲರ್ ಅಲ್ಲ, ಕ್ಷಮಿಸಿ, ಕಾಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಆಗಬೇಕಾಗಿತ್ತು. ಯಾರು ಅಂತ ನೋಡಿದ್ರೆ ಈ ಒಂದು
ಯಾರಿದ್ದಾರೆ? ಸಂಜಯ್ ಮೂರ್ತಿಯನವರು, ಸರಿನಾ? ಸಂಜಯ್ ಮೂರ್ತಿಯನವರು ಇದ್ದಾರೆ. ಆ್ಯಂಡ್ ದೆನ್ ಇವ್ರಿಗಿಂತ ಹಿಂದೆ ಯಾರಿದ್ರು? ಗಿರೀಶ್ ಚಂದ್ರ ಮುರ್ಮುನವರು ಇದ್ದರು, ಅದು ಕೂಡ ನೆನ್ಪಿಟ್ಕೊಳ್ಳಿ. ಎಷ್ಟನೇದು? 14ನೇದವ್ರು ಯಾರು ಅಂದರೆ ಗಿರೀಶ್ ಚಂದ್ರ ಮುರ್ಮು ಅವರು. 15ನೇವರು ಯಾರು ಅಂತ ನೋಡಿದ್ರೆ ಈ ಒಂದು ಸಂಜಯ್ ಮೂರ್ತಿಯನವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವುದನ್ನು ಘೋಷಣೆ ಮಾಡಲಾಯಿತು ಅಂತ ಹೇಳಿದ್ದಾನೆ, ಸರಿನಾ? 2025 ಮೇನಲ್ಲಿ ಭಾರತದ ಮೊದಲ ಸಂಪೂರ್ಣ ಸಾಕ್ಷರತಾ ರಾಜ್ಯ ಯಾವುದು ಅಂತ ಹೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಮಿಜೋರಾಂ ರಾಜ್ಯ. ಎಷ್ಟು ಪರ್ಸೆಂಟೇಜ್ ದಾಖಲಾಯಿಸಿದೆ? 98% ದಾಖಲೆಯಿಂದ ಮುನ್ನುಗ್ಗಿ ಮೊದಲ ಸಂಪೂರ್ಣ ಸಾಕ್ಷರ ರಾಜ್ಯ ಒಂದು ಘೋಷಣೆ ಆಗಿದೆ. ಯಾವುದು? ಮಿಜೋರಾಂ ರಾಜ್ಯ. ಸೆಕೆಂಡ್ ಯಾವುದು? ಗೋವಾ. ಥರ್ಡ್ ಯಾವುದು? ತ್ರಿಪುರಾ ರಾಜ್ಯ. ಆ್ಯಂಡ್ ದೆನ್ 100% ಅಂತ ಕೇಳಿದ್ರೆ ಗೋವಾ, ಸರಿನಾ? 98 ಅಥವಾ ನಿಮಗೆ ಸಂಪೂರ್ಣ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಮಿಜೋರಾಂ ಅಂತ. ಬಟ್ ನಿಮ್ಗೆ ಅಷ್ಟೇನು ಡೆಪ್ತ ಕೇಳಲ್ಲ, ಬಟ್ ನೀವು ನಾರ್ಮಲ್ ಆಗಿ ಮಿಜೋರಾಂ ಅಂತ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಗೋವಾ ಅಂತ ನೆನ್ಪಿಟ್ಕೊಳ್ಳಿ, ಥರ್ಡ್ ತ್ರಿಪುರಾ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಪಾಕಿಸ್ತಾನದ ಒಟ್ಟು GDPಯನ್ನು ಮೀರಿದ ಎರಡನೇ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಮೀನ್ಸ್ ಪಾಕಿಸ್ತಾನದ GDP ಎಷ್ಟಿದೆ ಅಲ್ವಾ, ಅಲ್ಲಿ ನಮ್ಮದು ಒಂದೇ ಒಂದು ರಾಜ್ಯ ಅಷ್ಟು GDPಯನ್ನು ಕ್ರಾಸ್ ಮಾಡಿದೆ. ಯಾವೊಂದು ರಾಜ್ಯ? ನಮ್ಮ ತಮಿಳುನಾಡು ರಾಜ್ಯ, ಸರಿನಾ? ಇಡೀ ಪಾಕಿಸ್ತಾನದ GDP ಎಷ್ಟಿದೆ ಅಲ್ಲೋ ಅದಕ್ಕಿಂತ ಹೆಚ್ಚಿಗೆ ನಮ್ಮ ತಮಿಳುನಾಡದ ಒಂದು GDP ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜುಲೈ 2025 ಲಡಾಖ್ನ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರನ್ನು ನೇಮಿಸಲಾಯಿತು? ಯಾರನ್ರಿ? ಕವಿ, ಪದ್ಯಗಳನ್ನು ಬರಿತಾ ಕೂಡು ಕವಿ ಯಾರು? ಕವಿಂದರ್ ಗುಪ್ತಾನವರು, ಸರಿನಾ? ಯಾರು? ಕವಿಂದರ್ ಗುಪ್ತಾ ನೆನ್ಪಿಟ್ಕೊಳ್ಳಿ, ಕವಿಂದರ್ ಗುಪ್ತಾ. ಅದಕ್ಕಿಂತ ಮುಂಚೆ ಯಾರಿದ್ರು? BD ಮಿಶ್ರಾನ್ ಅವರು ಇದ್ದರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, UCC ಏಕರೂಪ ನಾಗರಿಕ ಸಂಹಿತೆ, ಸರಿನಾ? ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನಾವು ಹೇಳ್ತೀವಿ. ಅದನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಅವರು ಅಂದರೆ ಉತ್ತರಾಖಂಡ. ಆ್ಯಂಡ್ ದೆನ್ ಸ್ವತಂತ್ರ ಭಾರತಕ್ಕಿಂತ ಮುಂಚೆ, ಮೀನ್ಸ್ ಸ್ವತಂತ್ರ ಬರೋಕ್ಕಿಂತ ಮುಂಚೆನೇ ಯಾವೊಂದು ರಾಜ್ಯದಲ್ಲಿ UCC ಆಲ್ರೆಡಿ ಇತ್ತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ಗೋವಾ ರಾಜ್ಯ, ಸರಿನಾ? ಗೋವಾದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಆಲ್ರೆಡಿ ಇದೆ. ಬಟ್ ಸ್ವತಂತ್ರ ಬಂದ ನಂತರ ತಂದಿರೋದು ಯಾವುದು ಅಂದರೆ ಈ ಒಂದು ಉತ್ತರಾಖಂಡ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ರಾಜ್ಯ ತರಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿದೆ ಅಂದರೆ ಗುಜರಾತ್ ರಾಜ್ಯ ತರಬೇಕು ಅಂತ ಆಲೋಚನೆಯನ್ನು ಮಾಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2024 ರಿಸರ್ವ್ ಬ್ಯಾಂಕ್ನ 26ನೇ ಗವರ್ನರ್ ಆಗಿ ಯಾರನ್ನು ನೇಮಕಗೊಂಡಿದ್ದಾರೆ? ಹೇಳಿ ನನಗೆ ಸಾಕಾಗಿದ್ದು. ಯಾವುದು? ಸಂಜಯ್ ಮಲ್ಹೋತ್ರಾ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026 T20 ವಿಶ್ವಕಪ್ಗೆ ಅರ್ಹತೆ ಪಡೆದ ಮೊದಲ ದೇಶ ಯಾವುದು ಅಂತ. ಇತಿಹಾಸದಲ್ಲೇ ಮೊದಲ ಬಾರಿಗೆ 2026 T20 ವಿಶ್ವಕಪ್ಗೆ ಅರ್ಹತೆ ಪಡೆದ ಮೊದಲ ದೇಶ ಯಾವುದು? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಸ್ಕಾಟ್ಲೆಂಡ್, ಆಪ್ಷನ್ ಡಿ ನೆದರ್ಲ್ಯಾಂಡ್. ಇವೆರಡೂ ಕೂಡ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಇವೆರಡೂ ಕೂಡ ಪಡ್ಕೊಂಡಿದ್ದಾವೆ. ಬಟ್ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಇಟಲಿ ದೇಶ, ಸರಿನಾ? ಇಟಲಿ ದೇಶದ ಕ್ಯಾಪ್ಟನ್ ಯಾರು ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಕ್ಯಾಪ್ಟನ್ ಹೆಸರು ನಿಮಗೆ ಒಂದು ರೀತಿ ಚಿರಪರಿಚಿತ ಇರುತ್ತೆ. ಆ ಹೆಸರು, ಆ ವ್ಯಕ್ತಿಯಲ್ಲ ಹೆಸರು, ಸರಿನಾ? ಇದನ್ನ ಕಾಮೆಂಟ್ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಟಲಿ. ಸೊ ಈ ಇಟಲಿ ದೇಶದ ರಾಜಧಾನಿ ಯಾವುದು ಅಂತ ನಾವು ಕರಿತೀವಿ ಅಂದರೆ ರೋಮ್ ದೇಶ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ICARನ 97ನೇ ಸಂಸ್ಥಾಪನಾ ದಿನವನ್ನಾಗಿ ನಾವು ಯಾವಾಗ ಆಚರಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಇದರ ಒಂದು ಸಂಸ್ಥಾಪನಾ ದಿನ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡಿದ್ರೆ ಈ ಒಂದು ಜುಲೈ 16ನೇ ತಾರೀಕಿನಂದು ಈ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಒಂದು ಸಂಸ್ಥಾಪನಾ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತೀವಿ. ಆ್ಯಂಡ್ ದೆನ್ ಖೋಖೋ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ, ಸರಿನಾ? ಈ ಭಾರತದ ಖೋಖೋ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಡಿ ಉಪಕರ್ ಸಿಂಗ್ ವಿರ್ಕ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 17ನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯಿತು? 17ನೇ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ನ ರಿಯೋ ಡಿ ಜನರದಲ್ಲಿ ನಡೆದಿದೆ. ಆ್ಯಂಡ್ ದೆನ್ ವಿಶ್ವ ಸಂತೋಷ ವರದಿಯಲ್ಲಿ ನಮ್ಮ ಭಾರತ ಶ್ರೇಯಾಂಕ ಎಷ್ಟು? 118ನೇ ಶ್ರೇಯಾಂಕದಲ್ಲಿ ನಮ್ಮ ಭಾರತ ದೇಶ ಕಂಡುಬರ್ತಾ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೊದಲ ಹೈಡ್ರೋಜನ್ ಚಾಲಿತ ರೈಲು ಕೋಚನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಅಂತ ಕೇಳಿದ್ದಾನೆ. ಎಲ್ಲಿ ಪರೀಕ್ಷಿಸಲಾಗ್ತದೆ ಹೇಳ್ಬೋದಾ ಯಾರಾದರೂ? ಆಪ್ಷನ್ ಬಿ ಚೆನ್ನೈಯಲ್ಲಿ ಪರೀಕ್ಷಿಸಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಂದೋರ್ಗೆ ಸತತ ಎಷ್ಟು ವರ್ಷಗಳ ಕಾಲ ಭಾರತ ಸ್ವಚ್ಛ ನಗರ ಎಂಬ ಬಿರುದನ್ನು ನೀಡಲಾಯಿತು ಅಂತ ಕೇಳಿದ್ದಾನೆ. ಅತಿ ಸ್ವಚ್ಛ ಇವರೇ ಇದ್ದಾರೆ. ಸೊ 8ನೇ ಬಾರಿಗೆ ಇವರೇ ಪಡ್ಕೊಂಡಿದ್ದಾರೆ, ಯಾರು? ಇಂದೋರ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಾರುವ ರೋಬೋಟ್ಗಳಂತೆ ಜೇನುನೊಣಗಳನ್ನು ಮಾರ್ಗದರ್ಶನ ಮಾಡಲು ವಿಶ್ವದ ಅತ್ಯಂತ ಹಗುರವಾದ ಮೆದುಳಿನ ನಿಯಂತ್ರಕವನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾನೆ. ಸೊ ಈ ರೀತಿ ಮಾಡೋರು ಜಪಾನ್ದವರು, ಚೀನಾದವರು. ಸೊ ಇಲ್ಲೂ ಕೂಡ ನಿಮಗೆ ಈ ಎರಡರಲ್ಲೇ ಕನ್ಫ್ಯೂಷನ್ ಆಗ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಚೀನಾ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, RPFನ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ ನೋಡಿ, ಯಾಕಂದ್ರೆ ನೀವು ಎಕ್ಸಾಮ್ ಬರೋದೇ RRB ಎಕ್ಸಾಮ್ ಬರೀತಿದ್ರಲ್ವಾ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇದು. ಯಾರು? ಸೋನಾಲಿ ಮಿಶ್ರಾನ್ ಅವರು. ಸೊ ಮೊದಲ RPFನ ಮಹಾ ನಿರ್ದೇಶಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಸೋನಾಲಿ ಮಿಶ್ರಾ ಅವರು ನೇಮಕಗೊಂಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಭೂವೀಕ್ಷಣಾ ಉಪಗ್ರಹದ ಹೆಸರೇನು ಅಂತ ಕೇಳಿದ್ದಾನೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ನಿಸಾರ್ ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತವು ಜಪಾನ್ನ E5 ಶಿಂಕಾನ್ಸೆನ್ ಬುಲೆಟ್ ರೈಲನ್ನು ಯಾವ ಕಾರಿಡಾರ್ನಲ್ಲಿ ಪ್ರಾಯೋಗಿಕವಾಗಿ ಓಡಿಸಲಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮುಂಬೈ ಟು ಅಹಮದಾಬಾದ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಸ್ಟೇ ಮೊದಲದು ಯಾವುದು ಅಂತಂದರೆ ಈ ಒಂದು ಸುದರ್ಶನ್ ಕೇಬಲ್ ಸೇತುವೆ. ಆ್ಯಂಡ್ ದೆನ್ ಸೆಕೆಂಡ್ ಯಾವುದು ಅಂದರೆ ಸಿಗಂದೂರು ಕೇಬಲ್ ಸೇತುವೆ. ಅದು ಕಂಡುಬರೋದು ಗುಜರಾತಲ್ಲಿ, ಇದು ಕಂಡುಬರೋದು ಕರ್ನಾಟಕದಲ್ಲಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಗದೀಪ್ ಧನ್ಖರ್ ಅವರು ಉಪರಾಷ್ಟ್ರಪತಿಯಿಂದ ರಾಜೀನಾಮೆ ನೀಡಿದ್ರಲ್ವ, ಯಾವ ಒಂದು ವಿಧಿ ಅನ್ವಯ ಅವರು ನೀಡಿದ್ರು ಅಂತ ನೋಡಿದ್ರೆ ರಾಷ್ಟ್ರಪತಿಯ ಒಂದು ರಾಜೀನಾಮೆ ಬಗ್ಗೆ ಹೇಳುವ ವಿಧಿ ಯಾವುದಂದರೆ 67A. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚೇತರಿಕೆಯನ್ನು ಉತ್ತೇಜಿಸಲು 40 ದೇಶಗಳ ನಾಗರಿಕರಿಗೆ ಉಚಿತ ವೀಸಾಗಳನ್ನು
ಪ್ರವಾಸಿ ವೀಸಾವನ್ನು ಕೊಡಲು ಯಾವ ದೇಶ ನಿರ್ಧರಿಸಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ದೇಶ ನಿರ್ಧರಿಸಿದೆ? ಈ ಒಂದು ಶ್ರೀಲಂಕಾ ದೇಶ ನಿರ್ಧರಿಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಜುಲೈ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 2ನೇ ಅವಧಿಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಯಾರ ದಾಖಲೆಯನ್ನು ಹಿಂದಿಕ್ಕಿದರು? ಈ ಒಂದು 4077 ದಿನಗಳ ದಾಖಲೆ ಯಾರ್ದಿತ್ತು? ಇಂದಿರಾ ಗಾಂಧಿ ಅವ್ರದಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 166ನೇ ಆದಾಯ ತೆರಿಗೆ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಯಿತು ಅಂತ ಕೇಳಿದಾನೆ. ಸರಿನಾ? ಇನ್ಕಮ್ ಟ್ಯಾಕ್ಸ್ ಡೇ ಯಾವಾಗಿದೆ? ಜುಲೈ 24 ಇನ್ಕಮ್ ಟ್ಯಾಕ್ಸ್ ಡೇ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಭಾರತ ಸ್ಥಾನ ಎಷ್ಟಿದೆ? 77ನೇ ಸ್ಥಾನ ಇದೆ. ಸರಿನಾ? ಆ್ಯಂಡ್ ದೆನ್ ನೊಮ್ಯಾಡಾ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಭಾರತ ಸ್ಥಾನ ಎಷ್ಟಿದೆ? 148ನೇ ಸ್ಥಾನ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಒನ್ಸ್ ಎಲಿಫೆಂಟ್ ಲೈವ್ಡ್ ಹಿಯರ್ ಪುಸ್ತಕಕ್ಕಾಗಿ 2025ರ ಪೆನ್ ಟ್ರಾನ್ಸ್ಲೇಟ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ. ಇದನ್ನು ಗೆದ್ದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಡಿ ಗೀತಾಂಜಲಿ ಶ್ರೀ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಫಿಡೆ ಮಹಿಳಾ ವಿಶ್ವಕಪ್ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ, ಸರಿನಾ? ನಮ್ಮ ಮಹಾರಾಷ್ಟ್ರದ ಮಹಿಳೆ ಯಾರು? ಈ ಒಂದು ದಿವ್ಯಾ ದೇಶ್ಮುಖ್ ಅವರು. ಸರಿನಾ? ಇವರು ಈ ಫಿಡೆ ಮಹಿಳಾ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಈ ಕ್ವಶನ್ ಏನಿದೆ ಅಲ್ವಾ, ಮೋಸ್ಟ್ ಇಂಪಾರ್ಟೆಂಟ್. ನೀವು ಹೇಗೆ ಈ ಒಂದು ಡಿ ಗುಕೇಶ್ ಅವ್ರು ಗೆದ್ದಿದ್ದಾರೆ ಅಂತ ಓದಿದ್ರಲ್ವಾ ಅತಿ ಚಿಕ್ಕ ವಯಸ್ಸಿನಲ್ಲಿ. ಸೊ ಇವರು ಕೂಡ ಅತಿ ಚಿಕ್ಕ ಒಂದು ಮಹಿಳೆ ಆಗಿದ್ದಾರೆ, ಮೀನ್ಸ್ ಅತಿ ಚಿಕ್ಕ ವಯಸ್ಸಿನಲ್ಲಿ ಗೆದ್ದಿರ್ತಕ್ಕಂಥ ಮಹಿಳೆ ಆಗಿದ್ದಾರೆ. ಇವನ್ ಹೇಳಬೇಕು ಅಂದರೆ ಫೈನಲಲ್ಲಿ ಈ ಒಂದು ಹರಿಕಾ ದ್ರೋಣವಲ್ಲಿ ಅವರನ್ನು ಸೋಲಿಸಿದ್ದಾರೆ ಇವರು. ಸರಿನಾ? ಸೊ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ಇದಾಗಿತ್ತು ಇಲ್ಲಿವರೆಗೆ ಲಾಸ್ಟ್ ಒಂದು ವರ್ಷದ ಟಾಪ್ ಮೋಸ್ಟ್ 200 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ 2ನೇ ಸೆಷನ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ, ಹಾಗೆ ವಿಡಿಯೋ ಏನಾದರೂ ಕ್ವಾಲಿಟಿ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.